ಆಗ ಸತ್ಯವತಿ ದೇವಿ ದೇವರನ್ನ ಮಾತಾ ಚ ಸಾ ವಿದುರಶ್ಯಾಪಲೋಕಂ ವೈರಿಂಚ ಮನ್ವೇವ ಕಥಾಂಬಿಕಾ ಸತಿ. ಈ ಸರಿಯಾದ ಅನುಸಂಧಾನ ನೋಡಿ, ಒಬ್ಬ ಶೂದ್ರಸ್ಥಿ ಸರಿಯಾಗಿ ಅನುಸಂಧಾನ ಮಾಡಿದ್ದಕ್ಕೆ ಎಷ್ಟು ಪುಣ್ಯ ಬಂದಾಗ. ಆದ್ದರಿಂದ ಇವತ್ತು ವರ್ಣ ಎಷ್ಟು ಮುಖ್ಯನೋ ಅನುಸಂಧಾನ ಅದಕ್ಕಿಂತ ಮುಖ್ಯ. ಗೊತ್ತಾಯ್ತಾ? ವರ್ಣ ಒಬ್ಬ ಉತ್ತಮ ವರ್ಣದವನು ಅನುಸಂಧಾನ ಸರಿ ಇಲ್ಲ, ಕಡಿಮೆ ವರ್ಣ ವರ್ಣಸಂಧಾನ ಆಚಾರ ಹೇಳ್ತೀವಿ, ಇಬ್ಬರು ಪುಣ್ಯ ಜಾಸ್ತಿ ಅಂತಾನೆ ಹೇಳ್ತೀವಿ. ಇಲ್ಲಿ ಬೆಸ್ಟ್ ಎಕ್ಸಾಂಪಲ್ ಇದೇನೆ. ಅದು ವಿಷ್ಣು ಭಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ. ಭಕ್ತಿಯಿಂದ ನಮ್ಗೆ ಅನುಸಂಧಾನದಿಂದ ಫಲ. ಆದ್ದರಿಂದ ನಾವು ಯಾವುದೋ ಕಾರಣದಿಂದ ಎಲ್ಲ ಮಾಡಕ್ಕೆ ಬರೋದಿಲ್ಲ. ಇವು ದಾಸಿ ನೋಡಿ ಅತಿ ಹೆಚ್ಚು ಪುಣ್ಯ ಬಂತು. ಸತ್ಯವತಿ ದೇವಿಗೆ ಅತಿ ಹೆಚ್ಚು ಪುಣ್ಯ, ಅನಂತರದ ಪುಣ್ಯ ದಾಸಿಗೆ, ಅನಂತರ ಅಂಬಾಲಿಕಾ, ಅನಂತರ ಅಂಬಿಕಾ. ಮೊದಲನೇ ಸೊಸೆಗೆ ಕಡಿಮೆ ಫಲ ಬಂದಿದ್ದು. ಅವಳು ಕಣ್ಣು ಮುಚ್ಚಿ ಏನೋ ನಾವು 2 ಸತಿ ಮೋಸ ಮಾಡಿಲ್ಲ, ಒಂದೇ ಸತಿ ಕಣ್ಣು ಮುಚ್ಚಿಲ್ಲ, 2 ತಪ್ಪು ಮಾಡಿಲ್ಲ. ಇವರು 1 ತಪ್ಪು ಮಾಡಿದರು, ಅದು ಭಯಪಟ್ಟಿದ್ದು. ಅವಳ ಒಂದು ತಪ್ಪು ಅದು ಅಷ್ಟು ಸೀರಿಯಸ್ ಅಲ್ಲ, ಈಕೆ ತಪ್ಪೇ ಮಾಡಲಿಲ್ಲ. ಇದು ಬಹಳ ಮುಖ್ಯವಾದ ಅಂಶ. ಅಂಬಾಲಿಕಾಪಿ ಕ್ರಮಯೋಗತೋಗಾತ್ ಪರಾಂ ಗತಿಂ ನೈವ ಗತಾಂ ತಥಾಂಬಿಕಾ ಜಯೌ. ಅಂಬಾಲಿಕಾ ಕ್ರಮವಾಗಿ ಹೋದ್ಲು, ಡೈರೆಕ್ಟ್ ಹೋದ್ಲು ಬ್ರಹ್ಮಲೋಕಕ್ಕೆ. ವಿದುರನ ತಾಯಿ ಡೈರೆಕ್ಟ್ ಬ್ರಹ್ಮಲೋಕಕ್ಕೆ ಹೋದ್ಲು. ಈಕೆ ಮಧ್ಯೆ ಕೆಲವು ಸ್ಟಾಪ್ ತಗೊಂಡು ಅಲ್ಲಿ ಹೋದ್ಲು. ಈಕೆ ಆ ರೀತಿಯೂ ಹೋಗಲಿಲ್ಲ. ಯಥಾ ಯಥಾ ವಿಷ್ಣು ಪರಸ್ಥಿತಾತ್ಮ ತಥಾ ತಥಾ ಹ್ಯಶ್ಚ ಗತಿ ಪರತ್ರ. ಎಷ್ಟು ಒಳ್ಳೆ ಶ್ಲೋಕ ನೋಡ್ಬೇಕದು. ಯಥಾ ಯಥಾ ವಿಷ್ಣು ಪರಹ ಚಿದಾತ್ಮ ತಥಾ ತಥಾ ಹಿ ಅಸ್ಯ ಗತಿ ಪರತ್ರ. ಯಾವಾಗ ನೆಟ್ಕೊಂಡಿರ್ಬೇಕು. ಯಾವುದು ಪುಣ್ಯಕ್ಕೆ ಅತಿ ಮುಖ್ಯವಾದ ಕಾರಣ ಯಾವುದು ಸದ್ಗತಿ ಅಂದರೆ ಯಥಾ ಯಥಾ ವಿಷ್ಣು ಪರಹ ಚಿದಾತ್ಮ. ಚಿದಾತ್ಮ ಅಂದರೆ ಚೇತನ. ಹೇಗಾಗಿ ವಿಷ್ಣು ಪರಹ ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮಿ. ಬಾಲ್ ಹೇಗೆ ಹೋಗುತ್ತೆ, ಹೇಗೆ ಹೊಡಿತಾನೋ ಬಾಲ್ ಹೋಗುತ್ತೆ. ದೊಡ್ಡ ಬ್ಯಾಟು ಮೇಲೆ ಹೊಡಿತೆ, ಏನು ಉಪಯೋಗ ಇಲ್ಲ. ತನ್ನ ಎಫರ್ಟ್ಸ್ ಹಾಕ್ಬೇಕಲ್ಲ, ಅಲ್ಲಿ ಅವನ ಕರ್ತೃತ್ವ ಇರೋದು. ಜೀವನ ಕರ್ತೃತ್ವ ಎಲ್ಲಿದೆ ಈಗ? ಜೋರ ಬ್ಯಾಟ್ ಇದೆ, ಬಾಲ್ ಎಲ್ಲ ಸೇಮ್ ಫೀಲ್ಡ್, ಎವ್ರಿಥಿಂಗ್ ಇಸ್ ಸೇಮ್. ಅದು ಒಳಗೆ ಹೊಡೆಯೋದು ಎಲ್ಲಿಂದ ಹೊಡಿಬೇಕು ಅವನೀಗ? ಒಳಗೆ ಸಂಕಲ್ಪ ಮಾಡಿ ಒಳಗಿಂದ ಬರುತ್ತೆ ಅದಕ್ಕೆ ಅಷ್ಟೇ. ಆ ರೀತಿ ಹೊಡೆದಾಗ ಅದು ಸರಿಯಾಗಿದ್ದರೆ ಹೇಗೆ ಪುಣ್ಯ ಬರುತ್ತೋ ಹಾಗೆ ಅನುಸಂಧಾನ ತುಂಬ ಪ್ರಧಾನ. ವಿಷ್ಣು ಪರಹ ಅದಕ್ಕೆ ಏನು ಮಾಡಿದೆ ವಸುದೇವ? ಕೃಷ್ಣಾವತಾರವಾಯಿತು. ಮಗಳು ಹುಟ್ಟಿದ ತಕ್ಷಣ ಮಗು ಸಂತಾನವಾದ ತಕ್ಷಣ ಏನು ಮಾಡಬೇಕು? ಗೋದಾನ ಮಾಡಬೇಕು. ಹೋಗಿಳಿಲ್ಲಾಗ ಏನು ಮಾಡಿದ? ಸಂಕಲ್ಪ ಮಾಡಿದ, ಆಮೇಲೆ ಮಾಡಿದ. ಅದು ಪುಣ್ಯ ಬಂತ. ಇಲ್ಲದ ಕಾಲಕ್ಕೆ ಏನು ಮಾಡ್ಬೇಕು? ಅವರಿಗೆ ಇದ್ದಾಗ ಕೊಡ್ತೇನೆ ನಾನು ಸಂಕಲ್ಪ ಮಾಡಿಬಿಟ್ರೆ ಕೊಟ್ಟಾಗಾಯ್ತು. ಈಗಾಗಲೇ ಅದಕ್ಕೆ ಪ್ರತ್ಯಾಮ್ನಾಯ ಅಂತ ಒಂದು, ಅಥವಾ ಮೊದಲೇ ಇರ್ತೀನಿ ಮಾಡೋದು ಇನ್ನೊಂದು. ಆಮೇಲೆ ಕೊಡ್ತೀನಿ ಅಂತ ಆ ಕಾಲಕ್ಕೆ ಸಂಕಲ್ಪ. ಅದು ಜೈಲಲ್ಲಿದ್ದಾರೆ, ಏನು ಕೊಡೋಗಿಲ್ಲೇ ಇಲ್ಲ. ಫಸ್ಟ್ ಆಫ್ ಆಲ್ ಮನಸ್ಸಲ್ಲೇ ಮಾಡಿದ್ರಿಂದ ಅದು ಪುಣ್ಯ ಕ್ರೆಡಿಟ್ ಆಗೋಯ್ತು. ಅರ್ಥ ಆಯ್ತಾ? ಅದು ಅನುಸಂಧಾನ ಅಂದ್ರೆ ಅದೇನೆ. ಬರೋ ಕಾಲದಲ್ಲೂ ಬರುತ್ತೆ. ಮತ್ತೆ ಕಾಶಿಗೆ ಹೋಗಲಿಲ್ಲ ಅವನು. ಕಾಶಿಂ ಗಮಿಷ್ಯಾಮಿ ತತ್ರ ದಿವಸ ಅಂದ್ಕೊತಾನೆ ಇದ್ದ. ಹಿಂದಿನ ಜನ ತುಂಬ ಜನಕ್ಕೆ ಹಾಗೆ ಆಗೋದು. ಎಷ್ಟು ಕಾಶಿ ಯಾತ್ರೆ ಮಾಡೋಕೆ ಆಗ್ತಾನೆ ಇರಲಿಲ್ಲ. ಯಾವುದೋ ಒಂದು ಕಾರಣ ಹೋದ್ರೆ ನೂರಾರು ಸಮಸ್ಯೆಗಳು. ದಿವಸ ಹೋಗ್ಬೇಕು ಅನ್ಕೊಡೋದು, ಹೋಗ್ಬಿಡ್ತಿದ್ರು. ಹಾಗೆ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಸತ್ತೋಗೋದು. ಅದ್ರ ಪುಣ್ಯ ಏನಾಗ್ತಿತ್ತಂತಾಗ? ಪುಣ್ಯ ಬಂದ್ಬಿಡ್ತು ಅಂತ ಅರ್ಥ. ಕಾಶಿವಾಸ ಫಲಂ ಲಭೇತ್ ಅಂದಿದ್ದಿ. ಕಾಶಿ ಒಳಗೆ ಇದ್ದಾರೆ, ಅವ್ರಿಗೆ ಪುಣ್ಯ ಇಲ್ಲೇ ಇಲ್ಲ. ಹುಟ್ಟಿ ಬೆಳೆದಿದ್ದಲ್ಲೇ ಕಾಶಿ ಒಳಗೆ. ಅವ್ನಿಗೇನು ಅನುಸಂಧಾನ ಇಲ್ಲ, ಗಂಗಾ ಇಲ್ಲ, ಬಿಂದು ಮಾಧವ ಇಲ್ಲ, ಗೋಧಿ ಆ ಥರದಿಲ್ಲ. ಬೆಲ್ಲ ಟಬ್ ಬಾತ್ ಮಾಡಿದ್ರೆ ನಾನು ಮುಗಿಸ್ಬಿಟ್ಟ ತಾನೇ ಒಳಗೆ. ಪುಣ್ಯ ಬರಲೇ ಇಲ್ಲ ಅವ್ರಿಗೆ. ಇವು ಎಲ್ಲೋ ಹೋಗೇ ಇಲ್ಲ. ಫಸ್ಟ್ ಆಫ್ ಆಲ್ ಹೋಗ್ತೀನೋ ಅನ್ಕೋತಾ ಇದ್ದಾನೆ, ಪುಣ್ಯ ಬಂತವ್ರು. ಇದು ನಿಜವಾದ ಸಾಧನೆ ಅಂದರೆ. ಒಟ್ಟು ಎಲ್ಲದಕ್ಕಿಂತ ಪ್ರಧಾನ ಏನಾಯ್ತು ಈಗ? ಮನಸ್ಸು ಪ್ರಧಾನ ಆಯ್ತು. ಗೊತ್ತಾಯ್ತಾ? ಅದಕ್ಕೇನೆ ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಉದ್ಧರೇದಾತ್ಮನಾತ್ಮಾನಂ ಅವಸಾದಯೇತ್. ಏನ? ಹೌದೌದು, ಯಾವಾಗಲೂ ಅದೇ ಅನುಸಂಧಾನ. ಹಾಗೇನೆ ತುಂಬ ಕೆಲಸ, ಒಳ್ಳೆ ಕೆಲಸ ಮಾಡ್ತೀನಿ ಅಂದ್ ಇನ್ನೂ ಅಲ್ಲ, ಹೋಗೇ ಇಲ್ಲ ಕಾಶಿಗೆ. ಪ್ರಾರಂಭ ಮಾತ್ರ ಮಿಚ್ಛಾವ. ಬರೀ ಇಷ್ಟ ಮಾಡಿಕೊಂಡ್ರು ಸರಿಯಾಗಿ ಪ್ರಾಮಾಣಿಕ ಮಾಡಿಕೊಂಡ, ಮೋಸ ಅಲ್ಲ. ಅಷ್ಟು ಪುಣ್ಯ ಬಂತು. ಚಾತುರ್ಮಾಸ್ಯ ಕಾಲಕ್ಕೆ ಸಂಕಲ್ಪ ಮಾಡೋದು ಮೊದಲು ಏಕಾದಶಿ ಸೇರಂತ ಗೊತ್ತಾ? ನಾನು ಚಾತುರ್ಮಾಸ್ಯ ಶುರು ಮಾಡ್ತೇನೆ, ಮಧ್ಯಾಹ್ನದಾರು ಸತ್ರೆ ಪೂರ್ತಿ ಫಲ ಕೊಡು. ಎಲ್ಲ ಬದ್ದಿ ಸಾಯಿದ್ರು. ಚಾತುರ್ಮಾಸ್ಯ ಎಷ್ಟು ಜನ ಸಾಯ್ತಾರಲ್ಲ ಪಾಪ ಅಲ್ಲೇನು. ಆದ್ದರಿಂದ ಅವು ಪೂರ್ತಿ ಪುಣ್ಯ ಕ್ರೆಡಿಟ್ ಆಗಿಬಿಡುತ್ತೆ ಅಂತಾಗ. ಮತ್ತು ಅವನು ಅರ್ಧ ಮಾಡಿದ ಒಂದು ದಿವಸ ಮಾಡಿದ ಬರೋದು ಸರಿ ಹೋಗ್ಬಿಟ್ಟು ಅಂತ ತಿಳ್ಕೊಬೇಡ. ಫುಲ್ ಕ್ರೆಡಿಟ್ ಆಯ್ತಾ? ಅಟೆಂಪ್ಟ್ ಮಾಡಿದ್ನಲ್ಲ, ಪ್ರಾಮಾಣಿಕತೆ ಅಂತ. ಸಾಯ್ತಿರೋದು ಗ್ಯಾರಂಟಿ ಮಾಡಿಕೊಂಡಲ್ಲ ಅದು. ಯಾವ ಒಂದು ದಿವಸ ಸಾಯ್ತೀರಿ, ಇವತ್ತೇ ಸಾಯ್ತೀರಿ, ಪುಣ್ಯ ಅಡ್ವಾನ್ಸ್ ಮಾಡೋದಲ್ಲ, ಸರಿಯಾಗಿ ಮಾಡಿದ್ದು. ಅದಕ್ಕೇನು ಯಾವಾಗಲೂ ಕೂಡ LIC ಕೊಡೋದು ಯಾವಾಗ?
ಇದು ಅಪ್ರೂವ್ ಆದ್ಮೇಲೆ, ರೋಗ ಬಂದ್ಮೇಲೆ ಕೊಡೋದಿಲ್ಲ. ರೋಗ ಬರೋಕ್ಕಿಂತ ಮುಂಚೆ ಕೊಟ್ಟಿರ್ಬೇಕು. ರೋಗ ಬಂದ್ಮೇಲೆ ಪಾಲಿಸಿ ಮಾಡಿದ್ರೆ ಏನಂತಾರೆ ಅದಕ್ಕೆ? ಮೋಸ. ಅದಕ್ಕೆ ಮೆಡಿಕಲ್ ಎಕ್ಸಾಮ್ ಮಾಡಿನೇ ಪಾಲಿಸಿ ಮಾಡೋದು. ಒಳ್ಳೊಳ್ಳೆ ಪಾಲಿಸಿಗೆ ಏನಾಗ್ಬೇಕು ಅದಕ್ಕೆ? ಎಕ್ಸಾಮ್ ಆಗ್ಬೇಕು, ಸರಿ ಇದ್ದಾರೆ ಅಂತ. ಆಮೇಲೆ ರೋಗ ಬಂದ್ರೆ ಸರಿ, ನೆಕ್ಸ್ಟ್ ಡೇ ಬಂದರೂ ಕೊಡ್ತಾರೆ, ಅವತ್ತಿದ್ರೆ ಕೊಡೋದಿಲ್ಲ. ಇರುತ್ತೆ, ಕೆಲವಕ್ಕೆ ಇರ್ಬೋದು, ಕೆಲವಕ್ಕೆ ಮುಗಿದ್ರೆ ಮುಗಿದೋಯ್ತು, ಕೆಲವಕ್ಕೆ ಅಷ್ಟೊಳಗೆ ಹತ್ರ ಇರ್ತಾರೆ. ಪಾಲಿಸಿ ಎಲ್ಲ ಅನೇಕ ಪಾಲಿಸಿ ಮೊದಲೆಲ್ಲ ಒಂದೇ ರೀತಿ ಇತ್ತು, ತುಂಬ ಪಾಲಿಸಿ ಆಗ್ಬಿಟ್ಟಿದೆ. ಒಂದು ವರ್ಷ ಓಹೋ ಸರಿ ಸರಿ. ಹಾಂ, ಯಾರನ್ನ ಹೇಳಿದ್ದೇನು? ಎಲ್ಲರೂ ಮಾಡಾಗಿಲ್ಲ. ಆಕೆ ಮಗನ ತಪಸ್ ಮಾಡಿ ಪಾಪ ಪಡೆದಿದ್ದಾಳೆ. ದೇವಕಿಯರು ಹಾಗೆ ಮಾಡಿ, ದೇವಕಿ ಈಕೆ ಕೆಲವರಿಗೆಲ್ಲ ಅಧಿಕಾರಿಗಳು ಅವರೆಲ್ಲ ಹಾಗೆ ಹೊಸ್ತೇ ಮಗ ಅಂತ ಆತ್ಮ ಮಾಡ್ಬೋದು. ಎಲ್ಲರೂ ಮಾಡಾಗಿಲ್ಲ. ಅದೇ ಗಂಡ ಅಂತ ಮಾಡೋದು ಬೇರೆ, ಉಳಿದವ್ರು ಮಾಡಾಗಿಲ್ಲ, ನಿಯಮಗಳಿವೆ. ವ್ಯಾಸಪ್ರಸಾದಾತ್ ಸುತ ಸದ್, ಯಾರು ಎಷ್ಟೋ ಸದ್ ಬಂದಿದೆ ಆಗಲೇ ಅದು. ವ್ಯಾಸಪ್ರಸಾದಾತ್ ಸುತ ಸದ್ಗುಣೈಶ್ಚ ಕಾಲೇನ ಮುಕ್ತಿಂ ಸಚಗಾಮ ಸಮ್ಮತಿ ಸನ್ಮತಿ ಯಥಾ ಯಥಾ ವಿಷ್ಣು ಪರಸ್ಥಿತಾತ್ಮ ತಥಾ ತಥಾ ಹ್ಯಸ್ಯ ಗತಿ ಪರತ್ರ. ಪರೀಕ್ಷೆಯಲ್ಲಿ ಹೇಗಾಗಿ ಬರೀತಾರೋ ಹಾಗಾಗಿ ಮಾರ್ಕ್ಸ್ ಬರುತ್ತೆ. ಸಿಂಪಲ್ ತಾನೆ. ಅವತ್ತು ಬರೀಲಿಲ್ಲ, ಹೋಯ್ತು ಅಷ್ಟೇ. ಹೇಗಾಗಿ ಬರೀತಾನೆ ಹಾಗಾಗಿ ಮಾರ್ಕ್ಸ್ ಬರುತ್ತೆ. ಪ್ರತಿಯೊಂದು ಹೇಗೆ ಮಾಡ್ತಾರೆ ಹಾಗೆ ಬರುತ್ತೆ. ಸಿಂಪಲ್ ಲಾಜಿಕ್. ಅದೇ ಹೇಳೋದು, ಆಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಸ್ತು ಅನಯೋಹೋ ತತ್ವದರ್ಶಿವಿ. ಮಾತು ತಿಳ್ಕೊಂಡ್ಬಿಟ್ರೆ ಇವತ್ತಿಬ್ಬರು ಎಲ್ಲ ಒಂದೇ ರೀತಿ ಇದ್ರು ಕೂಡ ಪುಣ್ಯ ಒಂದೇ ಬರಲಿಲ್ಲ ಅವನಿಗೆ. ಒಂದೇ ಕ್ಲಾಸು ಪಕ್ಕದಲ್ಲಿ ಕೂಡ ಬರೆದಿದ್ದಾರೆ. ಇವನು ಫೇಲ್, ಅವನು ರ್ಯಾಂಕು. ಎಷ್ಟು ಡಿಫ್ರೆನ್ಸ್ ಬಂತು? ಎಲ್ಲ ಸೇಮ್. ಬೇಲಿ ಚೇಂಜ್ ಆಯ್ತು, ಈಗ ಬರೆದಿದ್ರಲ್ಲಿ ಚೇಂಜ್ ಆಯ್ತು. ಬರಲಿಕ್ಕೆ ಏನಾಗಿರ್ಬೇಕು, ಅವರು ಒಳಗೆ ಗೊತ್ತಿರಬೇಕು. ಸೊ ಒಟ್ಟು ಎಲ್ಲಿ ಬಂತು ಈಗ? ಮನಸ್ಸಿಂದ ಶುರುವಾಯಿತು. ಮನಸ್ಸು ಬಹಳ ಮುಖ್ಯ. ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ ಅಂತ ಹೇಳ್ಬೇಕಾದ್ರೆ ಅದು ಡೈರೆಕ್ಟ್ ಅಲ್ಲ. ಅಭಿಮಾನ ದೇವತೆ ರುದ್ರದೇವರಿದ್ದಾರೆ, ಅನುಗ್ರಹ ಬೇಕು ಅಂತ ಅರ್ಥ. ಪಾಂಡುಸ್ತೋ ರಾಜ್ಯ ಭರಂ ನಿಧ. ಇದನ್ನ ಯಾವುದೇ ಕೆಲಸ ಮಾಡೋಕ್ಕಾಗಿ ಮಾತು ನೆನಪಿದ್ರೆ ನಮ್ಗೇನು ಅನ್ಸುತ್ತಾಗ? ಒಳ್ಳೆ ಅನುಸಂಧಾನ ಮಾಡೋಣ, ಆ ಒಂದು ಶುರುವಾಗುತ್ತೆ. ಗೊತ್ತಾಯ್ತಾ? ಆ ಒಂದು ಸೆನ್ಸ್ ಯಾವಾಗಲೂ ಡೆವಲಪ್ ಆಗಿದೆ. ಯಾಕೆ ಫಲ ಅದಕ್ಕೆ ಕೊಡೋದ್ರಿಂದ ಕೈ ಮುಗ ಎಲ್ಲೋ ನೋಡ್ತಾ ಕೈ ಮುಗ ನೋಡಿ, ಎಲ್ಲೋ ನೋಡ್ತಾ ಕೈ ಮುಗ, ಏನು ಅರ್ಥನೇ ಮಾಡಲಿಲ್ಲ ಅದಕ್ಕೆ. ಅವ್ರು ಕೈ ಮುಗದೇ ಇಲ್ಲ ಪಾಪ, ಒಂದು ಕೈ ಇಲ್ಲೇ ಇಲ್ಲ, ಮನಸ್ಸು ಮಾಡ ಅವ್ನಿಗೆ ಪುಣ್ಯ ಬಂದೋಯ್ತು. ಇದು ಅನುಸಂಧಾನದ ರೀತಿ. ಅದ್ರ ಬಗ್ಗೆ ಒತ್ತು ಕೊಡಬೇಕು. ಅನುಸಂಧಾನ ಯಾವಾಗಲೂ ಅದನ್ನು ಕಾನ್ಸಂಟ್ರೇಟ್ ಮಾಡಿದರೆ ಆಗ ಎಲ್ಲದರಲ್ಲಿರೋ ಅನುಸಂಧಾನ. ಭೀಷ್ಮರು ಪಾಂಡವ ಪಕ್ಷದಲ್ಲಿಲ್ಲ, ಕೌರವ ಪಕ್ಷದಲ್ಲಿ ಇದ್ದಾರೆ. ಗೊತ್ತಾಯ್ತಾ? ಅವ್ರಿಗೆ ಭೂಪಾರಾಯಣದಲ್ಲಿ ಒಂದು ಅಂಗಾದ ಪುಣ್ಯ ಬಂತು ಅವರಿಗೆ. ಅರ್ಥ ಆಯ್ತಾ? ಯಾಕೆ? ವಿರೂಪಕ್ಷ ಮನಸ್ಸು ಈ ಕಡೆ ಇದೆ ಅವರಿಗೆ. ಇದು ಅರ್ಥ ಮಾಡಿಕೊಂಡ್ರೆ ಮನಸ್ಸು ಎಷ್ಟು ಪ್ರಧಾನ ಮೊದಲು ಸಾಕ್ಷಿ. ಅಂಬಾಲಿಕಾಪಿ ಪಾಂಡುಸ್ತೋ ರಾಜ್ಯಭರಂ ನಿಧಾಯ ಜ್ಯೇಷ್ಠೇನುಜೇ ಚೈವ ವನಂ ಜಗಾಮ ಪತ್ನಿದ್ವಯೇನಾನುಗತೋ ಬದರ್ಯಾಂ ಉವಾಸ ನಾರಾಯಣ ಪಾಲಿತಾಯಾಂ. ಮುಂದೆ ಪಾಂಡುರಾಜ ಒಂದು ಸಲ ರಾಜ್ಯಭರಂ ಜ್ಯೇಷ್ಠೇ ನಿಧಾಯ, ಧೃತರಾಷ್ಟ್ರ ರಾಜ್ಯ ಒಪ್ಪಿಸ್ಬಿಟ್ಟು ಹೊರಟ. ರಾಜ್ಯ ಇನ್ಚಾರ್ಜ್ ಇದ್ದ. ಇನ್ಚಾರ್ಜ್ ಅಂದ್ರೆ ಅವರು ಇದಲ್ಲ, ರೆಗ್ಯುಲರ್ ಅಲ್ಲ. ಕೆಂಪು ಒಬ್ರು ರಾಜ ಅಂತಿರ್ಬೇಕಲ್ಲ. ಭೀಷ್ಮರು ಅಂದ್ಕೊಳ್ಳೋಕೆ ತಯಾರಿಲ್ಲ ಅವರು. ಎಲ್ಲದಷ್ಟು ಸಂಕಲ್ಪ, ಬರೋ ಸಂಕಲ್ಪ. ಅದಕ್ಕೆ ಯಾರನ್ನು ಮಾಡ್ಬೇಕೀಗ? ಇದು ಇನ್ಚಾರ್ಜ್ ಅಂತ ಮಾಡಿ ಎಲ್ಲ ಜವಾಬ್ದಾರಿ ಎಲ್ಲ ಭೀಷ್ಮರು ಆ ರೀತಿ ಮಾಡಿ ಹೊರಡ್ತಾರೆ. ವನಂ ಜಗಾಮ ಪತ್ನಿದ್ವಯೇನ ಅನುಗತಃ ಬದರ್ಯಾಮ್. ಇಬ್ಬರು ಪತ್ನಿಯರ ಸಮೇತ ಹೊರಟ. ಬದರ್, ಯಾರು ನಮ್ಮಲ್ಲಿ ಪುಸ್ತಕ ಬರೆಯೋರು ಮಜಾ ಮಾಡ್ಲಿಕ್ಕೆ ಹೋಗಿ ಬರೆದಾರೆ. ಅನುವಾದ ಮಾಡ್ಬೇಕಾದ್ರೆ ಯಾವುದೋ ಒಂದು ಬರಿಬೇಕಾದ್ರೆ ಮೈಂಟಿ ಕಡೆ ಮಜಾ ಮಾಡ್ಲಿಕ್ಕೆ ಹೋಗಿದ್ದು. ಏನು ಮಾಡ್ಬೇಕು? ಸ್ವಲ್ಪ ಕಾಮೆಂಟ್ಸ್ ಬರಿಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಬರಿಬೇಕು ಬೇಡ. ಇದು ಯಾರಿಗೋ ಬರೆದು ಬಿಟ್ರೆ ತೀರ್ಥಯಾತ್ರೆಗೆ ಹೋದವ್ರಿಗೆ ಏನಾರೇ ಮಾಡಿರಲಿ, ಮಜಾ ಮಾಡ್ಲಿಕ್ಕೆ ಹೋಗ್ತದೆ ಅನ್ನಲ್ಲ. ಹೋಗಿದ್ರು ಅನ್ನಬಾರ್ದು. ಯಾಕೆ ತಗೊಂಡಿದ್ದಾರೆ ಹಾಗೆ. ಅದು ದೊಡ್ಡ ಜ್ಞಾನಿ ಆತ. ಗೊತ್ತಾಯ್ತಾ? ಹೋಗಿರೋ ಬದರಿಗೆ ಅಥವಾ ಈ ವಾಕ್ಯ ಉಪಯೋಗಿಸಿದ ಪದರೇ ಉಪಯೋಗಿಸಿದ್ದಾರೆ. ಎಷ್ಟು ಅನ್ಯಾಯ. ಅದು ಸೀರಿಯಸ್. ನಾವು ಬರೀ ಇಂಥ ಬರವಣಿಗೆ ಬಂದಾಗ ಉಳಿದವರು ಬೈ ಅಧಿಕಾರ ಬರ, ನಮ್ಮವರಿಗೆ ಬರೆದಾಗ ಉಳಿದವ್ರು ನೋಡಿದ್ರೆ ನಿಮ್ಮವರೇ ಬರೆದಿದ್ದಾರೆ ನೋಡ್ರಿ ಅಂತ ಹೇಳಿ ಕತೆ ಮುಗಿತಾರೆ. ಭಾಳ ಹುಷಾರಾಗಿರುತ್ತೆ. ಇನ್ನೊಬ್ಬರನ್ನ ಖಂಡನೆ ಮಾಡೋಕ್ಕಿಂತ ಮುಂಚೆ ತಾನೇನಾಗಿರ್ಬೇಕು? ತಾನು ಸರಿ ಇರಬೇಕು ಫಸ್ಟ್. ಇದರ ಪಜಿತ ಆಗುತ್ತೆ. ಪತ್ನಿ ದ್ವಯೇನ ಅನುಗತೋ ಬದರ್ಯಾಂ ಉವಾಸ ನಾರಾಯಣ ಪಾಲಿತಾಯಾಂ ಗೃಹಾಶ್ರಮೇಣ ಇವ ವರೇ ನಿವಾಸಂ ಕುರ್ವನ್ ಸಯೋ ಭೋಗಾನ್ ಬಹುಜೇ ತಪಶ್ಚ ಚಕ್ರೇ ಮುನೀಂದ್ರೈ ಸ್ಥಯಿತೋ ಜಗತ್ಪತಿಂ ರಮಾಪತಿಂ ಭಕ್ತಿತೋಭಿಪೂಜಯನ್. ಅದು ಒಂದು ಹಂತದ ರಾಜ್ಯ ಡೆವಲಪ್ ಮಾಡ್ದ, ಇದು ಮಾಡ್ದ, ಎಲ್ಲ ಮಾಡಿಬಿಟ್ಟು ಸ್ವಲ್ಪ ದಿವಸ ಅಲ್ಲಿ ಇದ್ದು ಬರೋಣ, ಸೇವೆ ಮಾಡ್ಲಿಕ್ಕೆ ಹೋಗ್ತಾರೋ ಆ ರೀತಿ ಹೊರಟ. ಗೊತ್ತಾಯ್ತಾ? ಹೊರಟು ಅಲ್ಲಿ ಭೋಗಾನ್ ಬಹುಜೆ, ರಿಟೈರ್ ಆಗಿ ಹೋಗಿಲ್ಲ ಅಂತ ಎಲ್ಲಿ ತಿಳ್ಕೊಂಡ್ಬಿಡ್ತಾರೆ. ರಿಟೈರ್ ಆಗಿ ಹೋಗಿಬಿಟ್ಟ, ಅದರಿಂದ ಹಕ್ಕ ಇಲ್ಲ ಅಂತೇಳಿ ರಿಟೈರ್ ಆಗಿ ಹೋಗಿಲ್ಲ ಅಂತ. ಲೀವ್ ಹಾಕೋದು ಬೇರೆ, ರಿಟೈರ್ ಹಾಕೋದು ಬೇರೆ. ಲೀವ್ ಹಾಕೋದ್ರೆ ಇನ್ನೊಬ್ರು ಅಪಾಯಿಂಟ್ ಮಾಡ್ಲಿಕ್ಕೆ ಬರೋಲ್ಲ. ರಿಟೈರ್ ಆದರೆ ರಿಸೈನ್ ಮಾಡಿದರೆ ಮಾಡ್ಬೋದು, ಎರಡೂ ಇಲ್ಲ. ಅಲ್ಲಿ ವಾಸ. ಅದಕ್ಕೆ ಭೋಗಾನ್ ಬಹುಜೆ ಅಂತ ಹೇಳಿದ್ರಿಂದ ಆತ ಇಂದು ಬಿಟ್ಟಿಲ್ಲ.
ಗೊತ್ತಾಯ್ತಾ? ನಿವೃತ್ತನಾಗಿ ಏನು ಮಾಡೋದಂತ ಹೊರಟಿಲ್ಲ. ತಪಸ್ಸು ಮಾಡ್ತಾ ಇದ್ದಾನೆ. ಚಕ್ರೇ ಮುನೀಂದ್ರೈ ಸಹಿತೋ ಜಗತ್ಪತಿಂ ರಮಾಪತಿಂ ಭಕ್ತಿಯುತೋ ಅಭಿಪೂಜಯನ್. ಚಕ್ರೇ ಮುನೀಂದ್ರೈ ಸಹಿತಃ ಜಗತ್ಪತಿಂ ರಮಾಪತಿಂ ಭಕ್ತಿಯುತಃ ಅಭಿಪೂಜಯನ್. ಎಲ್ಲ ಮುನಿಗಳೆಲ್ಲ ಇದ್ರು ಅಲ್ಲಿ, ಅವ್ರ ಜೊತೆ ತಾನು ಸೇರಿಕೊಂಡ. ನಿತ್ಯದಲ್ಲೂ ಕೂಡ ರಮಾಪತಿಂ ಭಕ್ತಿಯುತಃ ಅಭಿಪೂಜಯನ್, ಪರಮಾತ್ಮನ ಆರಾಧನೆ ಮಾಡ್ತಾ ಅಲ್ಲಿ ವಾಸ ಮಾಡೋದು. ಎಲ್ಲಿ? ಬದರಿಯಲ್ಲಿ. ಮತ್ತು ಎಲ್ಲ ಬದರಿ ಹೋಗ್ತೇವೆ, ಎಲ್ಲ ಬದರಿಯಲ್ಲಿ. ಈ ಬದರಿ ಹೋಗಿದ್ದ, ವಿಶಾಲ ಬದರಿ ಅಂತ ಹೆಸರು ಅದಕ್ಕೆ. ಅದು ಉತ್ತರ ಬದರಿ. ಅದು ಈ ಬದರಿ ಹೋಗಿ ವಾಸ ಮಾಡ್ತಾ ಇದ್ದ. ಆದರೆ ಇದರಲ್ಲಿ ಬೇರೆ ಕತ್ತಲ್ಲಿ ಇಲ್ಲಕ್ಕಾಗಲ್ಲ, ಚಳಿಗಾಲದಲ್ಲಿ ಇಲ್ಲಕ್ಕೆ ಬರೋಲ್ಲ ಅಲ್ಲಿಗೆ. ಅದಕ್ಕೆ ಪಾಂಡಕೇಶ್ವರ ಅಲ್ಲಿ ಬರ್ತಾ ಇದ್ದ. ಅದು ಮೊದಲು ಇವತ್ತು ಅಷ್ಟೇನೆ, ಈಗ ಇದಕ್ಕೆ ತರ್ತಾರೆ. ಉಳಿದವರೆಲ್ಲ ಪಾಂಡಕೇಶ್ವರ ಏನಾಗಲ್ಲ, ಪಾಂಡಕೇಶ್ವರದಲ್ಲಿ ಇದಿಲ್ಲ, ವಾಸ ಮಾಡಕ್ಕೆ ಬರುತ್ತೆ. ಬದರಿಲಿ ವಾಸ ಮಾಡಕ್ಕೆ ಬರೋದಿಲ್ಲ. ಅದಕ್ಕೆ ಹೆಸರು ಅದೇ ಬಂತು, ಪಾಂಡಕೇಶ್ವರ ಅಂತ ಹೆಸರು ಬಂತು. ಅದು ವಾಸ ಮಾಡಿದ ಜಾಗ. ಚಕ್ರೇ ಮುನಿ ಅದಿರೋದು ಶತಶೃಂಗ ಪರ್ವತ ಪಕ್ಕದಲ್ಲೇ ಶತಶೃಂಗ ಪರ್ವತ ಇರೋದು. ಇವತ್ತಿಗೂ ನಿಮಗೆ ಕಾಣುತ್ತೆ, ಬರೀ ಹೀಗೆ ಕಾಣುತ್ತೆ. ಅಲ್ಲೇ ವಾಸ ಮಾಡ್ಕೊಂಡಿದ್ದ ಹತ್ತಿರದಲ್ಲಿ. ಅದಕ್ಕೆ ಮುಂದೆ ಹೇಳ್ತಾರ ಮಾತನ್ನೀಗ. ಭಕ್ತಿಯುತ ಅಭಿಪೂಜಯನ್ ಪೂಜೆಯನ್ ಅಭಿಪೂಜಯನ್ ಅಭಿತಃ ಪೂಜೆಯನ್. ಷೋಡಶೋಪಚಾರ ಪೂಜೆ ಇತ್ಯಾದಿ ಒಳ್ಳೆ ಪೂಜೆ ಮಾಡಿಕೊಂಡೇ ಇದ್ದ. ನಿಶಿಷ್ಟುರುಕ್ತ ಪೃಥಯಾಸನೇತಿ ಪ್ರಣಾಮಪೂರ್ವಂ ನಿವಸತ್ತಥೈವ ತಾಭ್ಯಾಂ ಸಮೇತಃ ಶತಶೃಂಗ ಪರ್ವತೆ. ಸಕಾಮತೋ ಹರಿಣತ್ವಂ ಪ್ರಪನ್ನಂ ದೈವಾದೃಶಿಂ ಗ್ರಾಮ್ಯ ಕರ್ಮಾನುಷಕ್ತಂ ವಿದ್ವಾಂ ಪ್ರಾಪ ತಸ್ಮಾತ್ ಸ್ತ್ರೀಯಾಯುಂಗ್ ಮರಿಷ್ಯಸಿತ್ತೇವ ಬಹೂವಚಾರ್ತಃ. ಇಡೀ ಕಥೆನ ಒಂದೊಂದು ಶ್ಲೋಕದಲ್ಲಿ ಪ್ಯಾಕ್ ಮಾಡಿಬಿಡ್ತಾರೆ. ನಾಳೆ ಏನೇನು ನಡೀತೋ ಒಂದೇ ಶ್ಲೋಕದೊಳಗೆ ಎಲ್ಲ ವಿಷಯ ಬಂದಿರುತ್ತೆ, ಒಂದು ಚೂರು ಬಿಡೋದಿಲ್ಲ. ಇವಾಗ ಕವಿಗೆ ಒಂದು ಮಾತು ಒಂದು ಶ್ಲೋಕ, ಬೇರೆಯವರಾದರೆ ಕಾಮತ ಒಂದು ಶ್ಲೋಕ, ಸಹ ಒಂದು ಶ್ಲೋಕ, ಹರಿಣ ಒಂದು ಶ್ಲೋಕ, ಒಂದು 20 ಶ್ಲೋಕ ಮಾಡಿ ಹಾಕ್ಬಿಡ್ತಾರೆ. ಈ ಆಚಾರ ಹಾಗಲ್ಲ. ಅವ್ರ ಉದ್ದೇಶ ಹೆಚ್ಚು ತಿಳಿಸ್ಬೇಕು, ಕಡಿಮೆ ಇದಾಗಿರ್ಬೇಕು. ತಿಳಿತಾ? ಸಂಕ್ಷೇಪ ಪದಗಳಲ್ಲಿ, ಆ ವಿಸ್ತಾರದಲ್ಲಿ ಭಾರಿ ಅರ್ಥ ತುಂಬಿಸ್ಬೇಕು. ವಿದ್ವಾ ಶಾಪ್ ನೀವು ನೋಡಿ, ಡಿ ಕೊಡೋದು ಹೇಗಿರುತ್ತೆ, ಒಂದು ಕ್ಯಾಶ್ ಕೊಡೋದು ಹೇಗಿರ್ತದೆ, ಕಾಯಿನ್ಸ್ ಕೊಟ್ಬಿಟ್ಟು ಹೇಗಿರುತ್ತೆ. ₹1,00,000 ಕಾಯಿನ್ ಕೊಟ್ಟರೆ ಏನು ಮಾಡ್ಬೇಕು, ಡಿ ಕೊಟ್ಟರೆ ಏನು ಯೋಚನೆ ಇಲ್ಲ. ಆ ಥರ ಆಚಾರ ಕೊಡ್ತಾರೆ. ಯೋಚನೆ ಮಾಡಿ ಎನ್ಕೇಶ್ ಆಗ್ತಾನೇ ಇರ್ಬೇಕದು. ಸರಿಯಾಗಿ ತೊಗೊಂಡ್ಬಿಟ್ರೆ ಕರೆಕ್ಟ್ ಆಗ್ತಿರ್ಬೇಕು. ವಿದ್ವಾ ಶಾಪಂ ಪ್ರಾಪ ತಸ್ಮಾತ್. ಒಬ್ಬ ಮುನಿ ಹೊಸ್ತ ಮದುವೆ ಆಗಿತ್ತು ಪಾಪ. ಆತ ಪತ್ನಿ ಸಮೇತ ವಿಹಾರ ಮಾಡ್ತಾ ಇದ್ದ. ಕೆಲವು ನಿಷೇಧ, ದಿವಾ ವಿಹಾರ ಇತ್ಯಾದಿ ಮಾಡಬಾರದು. ಅದಕ್ಕೇನು ಮಾಡ್ದ, ಜಿಂಕೆ ವೇಷ ಹಾಕ್ಕೊಂಡು. ಒಳ್ಳೆ ಯೋಗಿ ಆತ. ಸೊ ಹೆಂಡತಿ ಗಂಡ ಇಬ್ಬರು ಕೂಡ ಏನಾದರೂ ಜಿಂಕೆ ರೂಪದಲ್ಲಿದ್ದಾರೆ. ಅವ ನಾಟ್ ಅಪ್ಲಿಕಬಲ್. ಇದು ಈ ರೂಲ್ ನಾಟ್ ಅಪ್ಲಿಕಬಲ್. ಅಲ್ಲಿ ವಿಹಾರ ಮಾಡ್ತಾ ಇದ್ದಾನೆ. ಪಾಂಡರಾಜ ಹೋದ. ಅದೇನು ತಿಳ್ಕೊಂಡ, ನಿಜವಾದ ಜಿಂಕೆ ಹೊಡೆದು ತಿಳ್ಕೊಂಡ್ಬಿಟ್ಟ, ಹೊಡೆದ ಬಿಟ್ಟ. ಅವೆರಡಕ್ಕೂ ಹೊಡೆದ, ಎರಡು ಸತ್ತು ಬಿತ್ತು. ಸಾಯೋದಕ್ಕಿಂತ ಮುಂಚೆ ಶಾಪ ಕೊಡ್ತಾರ ಮುನಿ. ಶಾಪ ಕೊಟ್ಟು ಸಾಯ್ತಾರೆ. ಇದು ನೋಡಿ, ವಾಲ್ಮೀಕಿಗಳು ಏನಾಯಿತು, 2 ಜೋಡಿ ನೋಡಿದ ಕ್ರೌಂಚ ಪಕ್ಷಿಗಳದ. ಆದರೆ ಒಂದನ್ನು ಎರಡು ಹೊಡಿಲ್ಲ, ಒಂದನ್ನು ಹೊಡೆದ. ಗೊತ್ತಾಯ್ತಾ? ಯಾವುದನ್ನ? ಗಂಡನ್ನು ಹೊಡೆದ. ಅದು ಬಿತ್ತು, ಹೆಣ್ಣು ಗೋಳಾಡ್ತಾ ಕೂತ್ಕೊಳ್ತು. ಆಗ ಶಾಪ ಕೊಟ್ಟರು ವಾಲ್ಮೀಕಿ. ಮಾನುಷಾದ ಪ್ರತಿಷ್ಠಾಂತಂ ಅಗಮ ಶಾಶ್ವತಿ ಸಮಾಹ ಯತ್ಕ್ರೌಂಚ ಮಿಥುನಾದೇಕಂ ಅವಧೀಹಿ ಕಾಮಮೋಹಿತಂ. ಅವ್ರು ಶಾಪ ಕೊಟ್ಟರು. ಇಲ್ಲಿ ಆ ಮುನಿನೇ ಶಾಪ ಕೊಡ್ತಾರೆ. ಕ್ರೌಂಚ ಪಕ್ಷಿ ಶಾಪ ಕೊಡಲಿಲ್ಲ, ನೋಡಿದ ವಾಲ್ಮೀಕಿಗಳು ಕೊಟ್ಟರು. ತಾಯೋ ಮುನಿನೇ ಕೊಡ್ತಾರೆ. ನಾನು ಏನು ಮಾಡಿದ್ದೆ ನಿನಗೆ? ಒಂದು, ನಾವು ನಿರಪರಾಧಿಗಳು, ಯಾವ ಅಪರಾಧನೂ ಮಾಡಿಲ್ಲ, ವಿಹಾರ ಮಾಡ್ತಾ ಇದ್ದೆ, ಹೊಡೆದು ಬಿಟ್ಟಿದ್ದೀನಿ, ನಿನಗೆ ಶಾಪ ಕೊಡ್ತೇನೆ. ನೀನು ಕೂಡ ಗಂಡ ಹೆಂಡತಿ ಜೊತೆಗಿದ್ದಾಗ ಹೊಡೆದಿಯಲ್ಲ, ನೀನು ಶ್ರೀಯಾಯುಂಗ್ ಮರಿಷ್ಯಸಿ, ಹೆಂಡತಿ ಸೇರಿದ ತಕ್ಷಣ ಸಾಯ್ತಿ ಅಂತ ಶಾಪ ಕೊಟ್ಟು ಇಬ್ಬರು ದೇಹ ಬಿಟ್ಬಿಟ್ಟು. ಸಕಾಮತೋ ಹರಿಣತ್ವಂ ಪ್ರಪನ್ನಂ ದೈವಾದೃಶಿಂ ಗಾಮ್ಯ ಕರ್ಮಾನುಷಕ್ತಂ ವಿದ್ವಾ ಶಾಪಂ ಪ್ರಾಪ ತಸ್ಮಾತ್ ಶ್ರೀಯಾಯುಂಗ್ ಮರಿಷ್ಯಸಿ ಇತ್ಯೇವ ಬಭೂವಚಾರ್ತಃ. ಕಾಮತ ಹರಿಣತ್ವಂ ಪ್ರಪನ್ನಂ, ಶಾಪದಿಂದ ಆತ ಜಿಂಕೆ ಆಗಿರಲಿಲ್ಲ, ಕಾಮ ಇಷ್ಟಪಟ್ಟಾಗಿದ್ದ, ಕಾಮರೂಪಿ ಆದ್ರಿಂದ ಆಗಿದ್ದ. ಬೆಡಬರ್ತ ರಾಜ ಜಿಂಕೆಯಿಂದ ಅದ್ಯಾವುದು ಪರಾತ್ಮಕರ ವಶಾತ್ತಾದ. ಈಗ ಅದು ಇಷ್ಟಪಟ್ಟು ಜಿಂಕೆ ಆಗಲಿಲ್ಲ ಜಡಭರತ ರಾಜ, ಗೊತ್ತಾಯ್ತಾ? ಅನಿವಾರ್ಯವಾಗಿ ಜಿಂಕೆ ಆದ. ಇದು ಹಾಗಾದ್ರೆ ಇಷ್ಟಪಟ್ಟು ಜಿಂಕೆ ಆದ. ಕೆಲವು ಶಾಪದಿಂದ ಆಗ್ತಾರೆ. ಶಾಪದಿಂದ ಆಗೋದು ಇಷ್ಟಪಟ್ಟಾಗ ಎಷ್ಟು ವ್ಯತ್ಯಾಸ ಇದೆ. ಕಳ್ಳನ ಪಾಠ ಮಾಡ್ದ, ಇಷ್ಟಪಟ್ಟು ಮಾಡ್ದ, ಅದು ಬೇರೆ. ಕಳ್ಳನೇ ಆಗ್ಬಿಟ್ಟ, ಭಾರಿ ಪಜಿತಾಯಿ. ಇದು ಬೇರೆ, ಇದರಿಂದ ದೋಷ ಇಲ್ಲ. ಕಾಮತಃ ಎಷ್ಟು ಯೋಗಿ ಆಗಿದ್ದ ಅಂತ. ಕಾಮರೂಪ ಅನ್ನೋದು ಯೋಗ ಸಿದ್ಧಿ, ಇಷ್ಟಪಟ್ಟು ರೂಪ ತಗೊಳ್ಳೋದು, ಅದು ಸಿದ್ಧಿ ಪಡೆದಿದ್ದ. ಪ್ರಪನ್ನಂ ದೈವಾದೃಶಿಂ, ಇದು ಎಲ್ಲ ಪ್ರಾರಬ್ಧಕ. ಈತಗೂ ದೈವಾತ್, ಅವರಿಗೂ ದೈವಾತ್. ಅವರಿಗೆ ಹೊಡೆಸೋ ಯೋಗ, ಇವರಿಗೆ ಹೊಡೆದು ಶಾಪ ತಗೊಳ್ಳೋ ಯೋಗ. ದೈವ ಒಂದು ಕಡೆ ವರ್ಕ್ ಮಾಡಲ್ಲ, ಎಲ್ಲರಿಗೂ ಜಾಯಿಂಟಾಗಿ ವರ್ಕ್ ಮಾಡುತ್ತೆ. ದೈವಾದೃಶಿಂ ಗ್ರಾಮ್ಯ ಕರ್ಮಾನುಷಕ್ತಂ. ಗ್ರಾಮ್ಯ ಕರ್ಮ ಅಂದರೆ ಇದೆ. ವಿಹಾರ ಮಾಡ್ತಿದ್ದೆ ಒಳ್ಳೆ ಆಶ್ರಮದಲ್ಲಿ ಮಧ್ಯಾಹ್ನದ ಹೊತ್ತಿನಲ್ಲಿ ವಿಹಾರ ಮಾಡ್ತಿದ್ದಾರೆ ಅಂದರೆ ಅದು ಗ್ರಾಮ್ಯ ಕರ್ಮ ಅಂತ ಕರ್ಮ. ಗ್ರಾಮ ಶಬ್ದಕ್ಕೆ ಇನ್ನೊಂದು ಅರ್ಥ, ಇಂದ್ರಿಯ ಗ್ರಾಮಗಳು ಅಂತ ಇನ್ನೊಂದು ಅರ್ಥ.
ಅಂದರೆ ಇಂದ್ರಿಯ ಏನು ಹೇಳಿದ್ರಲ್ಲ ಇಂದ್ರಿಯಾರಾಮನಾದ ಸಮಯ, ಅದು ತಪ್ಪಾಯ್ತು. ಆ ದೃಷ್ಟಿಯಿಂದ ಕರ್ಮಾನುಷಕ್ತಂ ವಿದ್ವಾ ಪಡೆದಿದ್ದರಿಂದ ಶಾಪಂ ಪ್ರಾಪ, ಅವನಿಂದ ಶಾಪವನ್ನು ಪಡೆದ. ತಸ್ಮಾತ್, ಅವರಿಂದ ಶಾಪ ಪಡೆದ. ಸ್ತ್ರೀಯಾಯುಂಗ್ ಮರಿಷ್ಯಸಿ, ಸ್ತ್ರೀ ಸಂಪರ್ಕ ಮಾಡಿದ ತಕ್ಷಣ ಸಾಯ್ತೆ ಅಂತೇಳಿ. ಇತ್ತೇವ ಬಹುವ ಚಾರ್ಥ, ಭಾರಿ ನೊಂದ್ಕೊಂಡ. ಏನು ಇಲ್ಲ, ಅವ್ರು ಒಳಗೆ ಬಿಟ್ರ ಕಡೆಗೆ. ಭಾಳ ದುಃಖ ಆಯ್ತು. ಇದಿಷ್ಟು ನೋಡಿ ಎಷ್ಟು ಕಥೆ ಇದೆ. ಕಾಮತಃ ಅರಿಣತ್ವಂ ಪ್ರಪನ್ನಂ ದೈವಾತ್ ಋಷಿಂ ಗ್ರಾಮ್ಯ ಕರ್ಮ ಅನುಷಕ್ತಂ ವಿದ್ವಾ ಶಾಪಂ ಪ್ರಾಪ ತಸ್ಮಾತ್ ಸ್ತ್ರೀಯಾಯುಂಗ್ ಮರಿಷ್ಯಸಿ ಇತ್ತೇವ ಬಹುವ ಚಾರ್ಥ. ಎಷ್ಟು ವಿಷಯ, ಒಂದು ಚೂರು ಹೆಚ್ಚು ಕಡಿಮೆ ಆಗಬಾರ್ದು. ಮತ್ತೆ ಅವಸರದಲ್ಲಿ ಸೇರಿಸ್ತೇವೆ ಅಂತೇಳಿ ಏನೋ ಮಾಡೋದಲ್ಲ, ಪರ್ಫೆಕ್ಷನ್ ಆ ಥರ ಐತೆ ಆಚಾರ. ಬಭೂವ ಚಾರ್ಥ ಒಂದು ನೆನಪಿಡ್ಕೋ. ಸುಧಾಕ್ಯನೇ ಪ್ರತಿವಾಕ್ಯಂ ಪ್ರತಿಪದಂ ಪ್ರತ್ಯಕ್ಷರ ಪ್ರತಿಪ ಅಂತ ಹೇಳಿದ ಮೇಲೆ ಇದನ್ನು ಎಷ್ಟು ಹೇಳ್ಬೋದು ಆಚಾರ್ಯನಲ್ಲಿ. ನಶಿಷ್ಣುರುಕ್ತಃ ಪೃಥಯಾಸನೇತಿ ಪ್ರಣಾಮ ಪೂರ್ವಂ ಯವಸತ್ತಥೈವ. ಎಲ್ಲರಿಗೂ ದಶರಥನೇ ಶಾಪ ಹೊಡೆದಿದ್ದ ಆತಗೆ. ಶಬ್ದವಿದೆ ಆತ ಹೊಡೆದ, ಆತ ಶಾಪ ಬಂತು. ಅಲ್ಲಿ ಆತ ಶಾಪ, ಅವ್ರಿಗೆ ವಾಲ್ಮೀಕಿ ಹೇಳಿದ್ರೆ ಕ್ರೌಂಚ ಪಕ್ಷಿಗೆ ಅಲ್ಲಿ ಶಾಪ ಬಂತು. ಆ ಮೇಡನಿಗೆ ಇಲ್ಲಿ ಈತನಿ ಶಾಪ ಬಂತು. ಆ ಶಾಪ ಕೊಟ್ಟವ್ರ ಕೆಲಸರ್ತೆ ಈತನೇ ಕೊಟ್ಬಿಟ್ಟ. ಅಲ್ಲಿ ಅವ್ರ ಅಪ್ಪ ಕೊಟ್ಟ. ಗೊತ್ತಾಯ್ತಾ? ಒಬ್ಬರು ಶಾಪ ಕೊಡ್ಲಕ್ಕೆ ಶುರು ಮಾಡ್ತಾರೆ ಮುನಿಗಳು. ದೊಡ್ಡ 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 ಮುನಿಗಳು ಒಂದು ರೀತಿ ಆಯ್ತು. ನಾವು ಪುತ್ರ ವಿರಹದಿಂದ ಸತ್ವಲ್ಲ, ನೀನು ಹಾಗೆ ಸಹಾಯ ಆಗಲಿ ಅಂತ ಕೊಟ್ಟು ಆ ಶಾಪ ಕೊಡ್ಬೇಕಾದ್ರೆ ಅದೇ ಯಾವ್ದು ನೋವಾಗಿರುತ್ತೋ ಆ ನೋವಿ ಸಾಕಂತ ಶಾಪ ಕೊಡ್ತಾನೆ. ಇಲ್ಲಿ ಬಹುವ ಇವು ಹಾಗೇನೆ ವಿಹಾರ ಮಾಡ್ಬೇಕಾದ್ರೆ ನೀನು ಹಾಗೆ ಸಾಯಿ ಅಂತ ಪ್ರಸಂಗ ಬಂದು. ನಾವು ಸುಮ್ಮನೆ ಶಾಪ ಕೊಡೋದಿಲ್ಲ, ತಪ್ಪಿ ತಕ್ಕಂತೆ ಏನಾಗಿರುತ್ತೆ ಶಾಪ, ಸರಿಯ ಮ್ಯಾಚಿಂಗ್ ಆಗಿರುತ್ತೆ. ನಿಶಿಷ್ಣುರುಕ್ತಃ ಪೃಥಯಾಸ ನೇತಿ ಪ್ರಣಾಮ ಪೂರ್ವಂ ನ್ಯವಸತ್ ತಥೈವ ತಾಭ್ಯಾಂ ಸಮೇತಃ ಶತಶೃಂಗ ಪರ್ವತೆ ನಾರಾಯಣಾಶ್ರಮ ಮಧ್ಯಗೆ ಪುರಃ. ನೋಡಿ ಎಲ್ಲ ಕ್ಲಿಯರ್ ಹೇಳಿ, ಯಾವ ಜಾಗ ಹೇಳಿದ್ರಿ ಈಗ. ನಿಶಿಷ್ಣು ಉಕ್ತಃ ಪೃಥಯಾ ಸಹ ನ ಇತಿ. ಆಗ ನಶಿಷ್ಣು ಅಂದ್ರೆ ಏನು? ಸನ್ಯಾಸಿ ಆಗಲಿ ಅಂತ ಇಷ್ಟಪಟ್ಟ. ಇನ್ನೇನು ವಿವಾಹ ಮಾಡೋಗಿಲ್ಲ ಆದಮೇಲೆ ಯಾಕೆ ಇರಬೇಕು, ಸನ್ಯಾಸಿ ಆಗೋಣ ಅಂತ ಹೊರಟ. ಕಷ್ಟ ಕುಂತಿ ಹೇಳಿದ್ಲು, ಬೇಡ ಸನ್ಯಾಸಿ ಅಂತ ಇರು, ಸನ್ಯಾಸಿ ಆಗಬೇಡ. ಸನ್ಯಾಸಿ ಅಂತಿದ್ರೆ ನಾವು ಸೇವೆ ಮಾಡ್ಬೋದು ನಿನಗೆ, ಸನ್ಯಾಸಿ ಬಿಟ್ಟು ಸೇವೆ ಆಗೋಕ್ಕೆ ಬರೋದಿಲ್ಲ. ನಮಗೋಸ್ಕರ ನೀನೇನಾಗಬೇಡ, ಸನ್ಯಾಸಿ. ಒಳ್ಳೆ ಕುಂತಿ ಒಳ್ಳೆ ರೀತಿ ನಡ್ಕೋತಾಳೆ, ನಿನ್ನ ಇದಕ್ಕೆ ನಾವು ಭಂಗ ತರೋದಿಲ್ಲ. ಆದ್ದರಿಂದ ಆ ರೀತಿ ಇರು ಅಂತ ಹೇಳಿದಾಗ ಒಪ್ಪಿಕೊಟ್ಟ. ನಾ ಇತಿ ಪ್ರಣಾಮಪೂರ್ವಂ. ಆಕೆ ಹಾಗೆ ಮಾಡಬೇಡ ಅಂತ ಹೇಳಿದ್ದಕ್ಕೆ ಹೇಗೆ ಪ್ರಣಾಮಪೂರ್ವಂ, ಜೋರು ಮಾಡಿ ಹೇಳಿಲ್ಲ, ನಮಸ್ಕಾರ ಮಾಡಿ ಭಕ್ತಿಯಿಂದ ಕೇಳಿಕೊಂಡು. ನವಸತ್ ತಥೈವ, ಹಾಗೆ ಆಗಲಿ ಅಂತ ಇದ್ದ. ಮೊದ್ಲೇನು ಮಾಡ್ದ, ಭೋಗಾನ್ ಬಹುಜೆ ಅಂತ ಹೇಳಿದ್ರು. ಈಗ ಭೋಗ ತ್ಯಾಗ ಮಾಡೋದು, ಅದು ವ್ಯತ್ಯಾಸ. ತಾಭ್ಯಾಂ ಸಮೇತಃ ಶತಶೃಂಗ ಪರ್ವತೆ ನಾರಾಯಣಾಶ್ರಮ ಮಧ್ಯಗೆ ಪುರಃ. ನಾರಾಯಣಾಶ್ರಮ ಮಧ್ಯದಲ್ಲಿದ್ದಂಥ ಜಾಗ, ಅಲ್ಲಿ ವಾಸ ಮಾಡಿಕೊಂಡು ಶತಶೃಂಗ ಪರ್ವತದಲ್ಲೇ ವಾಸ ಮಾಡ್ಕೊಂಡಿದ್ದ. ಇದು ಹೆಸರು ಮೊದಲೇ ಇತ್ತು, ಅದು ಹೆಸರು ಸಾರ್ಥಕ ಆಗಿದ್ದು ಇದಾದ ಮೇಲೆ ಹೆಸರಿಟ್ಟಿದ್ರು. ಆಮೇಲೆ ಹೆಸರು ಬಂತು. ಹೇಳಿದ್ನಲ್ಲ, ಭಾರಿ ಒಂದು ದೊಡ್ಡ ಭಾರಿ ಶ್ರೀಮಾನ್ ಅಂತ ಹೆಸರಿಟ್ರು. ಒಂದು ಭಾರಿ ಸಂಪತ್ತು ಬಂತು, ಸಾರ್ಥಕ ಆಯ್ತು. ಗೊತ್ತಾಯ್ತಾ? ಹಾಗೆ ಉಳ್ಕೊಟ್ಟು ಆಭಾಸ ಆಯ್ತು. ಗೊತ್ತಾಯ್ತಾ? ಹೀಗಾಗಲಿ ಅಂತ ಹೆಸರಿಟ್ರು, ಒಳ್ಳೆ ಹೆಸರಿಟ್ರು. ಯೋಗ ಬಂತು, ಸರಿ ಹೋಯ್ತು. ಸಾರ್ಥಕ ಅನ್ವರ್ಥಕ ನಾಮ ಆಯ್ತು. ಅನ್ವರ್ಥಕ ನಾಮ ಆಗಿದ್ದಕ್ಕೆ ಸರಿ. ಒಡೆದ ಮೇಲೆ ಹೆಸರು ಬಂದಿದ್ದಲ್ಲ. ಗಿರಿ ಒಡೆದು ಶತಶೃಂಗವೆಂದೆನಿಸಿತು ಅಂದರೆ ಶತಶೃಂಗ ಸಾರ್ಥಕವಾಯಿತು ಅಂತ. ಆ ಮಾತನ್ನು ನಾವು ವಾದಿರಾಜ ವಿಚಾರ ಬರೀತಾ ಆಚಾರ ಬರೆದಿದ್ದಾರೆ, ಮುಂದೆ ಬರುತ್ತೆ ಅದೆಲ್ಲ. ಮೊದಲೇ ಹೆಸರಿತ್ತು, ಆಮೇಲೆ ಸಾರ್ಥಕ ಆಯ್ತು ಅಷ್ಟೇ. ಆಶ್ರಮ ಎಲ್ಲಿದೆ? ನಾರಾಯಣಾಶ್ರಮ. ನಾರಾಯಣಾಶ್ರಮ ಎರಡಿದೆ. ಅದು ಮಧ್ಯ ಕೆಳಗಿನ ಆಶ್ರಮ ಇದು ಇದೇ ಜಾಗದಲ್ಲಿ ನಡೆದಿದೆಯಲ್ಲ, ಅದು ಉತ್ತರ ಬದಿರಿ. ಅದು ಇದೆ, ಅದೆಲ್ಲ ಅಲ್ಲಿದಲ್ಲ, ಇಲ್ಲಿದೆ ನೋಡ್ರಿ. ಅಲ್ಲ, ಇವರಿಗೆ ಆಗತ್ತೆ, ಇವ್ರು ಹೋಗ್ಲಿಲ್ಲ, ಇಲ್ಲೇ ಇದ್ರು. ತೀರ್ಥಯಾತ್ರೆ ತುಂಬ ದಿವಸ ರಾಜ್ಯ ಆಡಿದ, ದೇಶ ವಿಸ್ತಾರ ಮಾಡಿದ, ಎಲ್ಲ ಮಾಡ್ದ. ಸ್ವಲ್ಪ ಹೋಗಿ ಬದರಿಗೆ ಮಧ್ಯೆ ಲೀವಾಗಿ ಹೋಗೋದಿಲ್ಲ, ಆ ಥರ ಹೋದ ಅಷ್ಟೇ. ಸೇವೆ ಮಾಡ್ಕೊಂಡು ಮುನಿಗಳ ಮಧ್ಯೆ ಇದ್ದಾಗಾಯ್ತು, ವಿಶೇಷ ಸೇವೆ ಮಾಡಿದಾಗಾಯ್ತು ಆಶ್ರಮದಲ್ಲಿ ಅಂತ ಹೊರಟ. ಎಷ್ಟೋ ಜನ ರಥೋಪವಾಸ ಹೇಗೆ ಮಾಡ್ತಾರಲ್ಲ ಆ ರೀತಿ ತೀರ್ಥಯಾತ್ರೆ ಎರಡೂ ಮಾಡ್ಕೊಂಡು ಹೊರಟ. ಆಯ್ತಾ? ವಾನಪ್ರಸ್ಥನಾಗಿಲ್ಲ. ವಾನಪ್ರಸ್ಥನಾಗಿದ್ದರೆ ಇದು ರೈಟೇ ಬರ್ತಿದ್ದಿಲ್ಲ. ಇವರೆಲ್ಲ ಆ ರೀತಿ ಇರ್ತಾರೆ. ರಿಟೈರ್ಡ್ ಆಗಿ ಹೋಗ್ಬಿಟ್ಟ, ಆದ್ದರಿಂದ ಇವ್ರ ರಾಜ್ಯ ಬಂತು ಅಂತ. ರಿಟೈರ್ಡ್ ಆಗಿ ಹೋಗಿಲ್ಲ ಅಂತ, ಲೀವ್ ಹಾಕಿ ಹೋಗಿದ್ದಾನೆ. ಗೊತ್ತಾಯ್ತಾ? ಲೀವ್ ಹಾಕಿ ಹೋದಾಗ ಅದಕ್ಕೆ ಆನ್ ಡ್ಯೂಟಿ ಇದ್ದಾಗ ಲೆಕ್ಕ, ಅದು ಯಾವ ಇದು ಇಲ್ಲ. ತಾಭ್ಯಾಂ ಸಮೇತಃ ಶತಶೃಂಗ ಪರ್ವತೆ ನಾರಾಯಣ ಶಾಸ್ತ್ರಮ ಮಧ್ಯಗೆ ಪುರಃ ತಪೋ ನಿತಾಂತಂ ಸಚಕಾರ ತಾಭ್ಯಾಂ ಸಮನ್ವಿತ ಕೃಷ್ಣ ಪದಾಂಬುಜಾಶ್ರಯ ತತ್ಸಂಗಪೂತ ಜುಸರಿದ್ವರಾಂಭ ಸದಾವಗಾಹಾತಿ ಪವಿತ್ರಿತಾಂಗಃ ತಪಃ ನಿತಾಂತಂ ಸಹ ಚಕಾರ ತಾಭ್ಯಾಂ. ಆಗ ಬರೀ ತಪಸ್ಸು, ಒಂದು ಭೋಗ ಬಿಟ್ಟು ಬರೀ ತಪಸ್ಸು ಮಾಡ್ತಾ ಇದ್ದಾನೆ.
ನಿತರಾಂ ಭಾರಿ ಮಾಡಿದ. ಸಮನ್ವಿತ ಅವರಿಬ್ಬರ ಜೊತೆ ಕೂಡ್ಕೊಂಡೆ ಒಂದು 3 ಜನನೂ ಸೇವೆ ಮಾಡಿದಾಗಾಯ್ತು. ಆ 3 ಎಲ್ಲರಿಗೂ ಒಂದೇ ರೀತಿ ಫಲ ಸಿಕ್ತು. ಅವ್ರೇನು ಸಿಗಬೇಕೋ ಸಿಕ್ತು. ಕೃಷ್ಣ ಪದಾಂಬುಜಾಶ್ರಯ, ಕೃಷ್ಣ ಪದಾಂಬುಜಾಶ್ರಯ, ಕೃಷ್ಣನ ಪಾದಕಮಲದಲ್ಲಿ ಒಬ್ಬ ಮನಸ್ಸಿಟ್ಟು. ಕೃಷ್ಣ ಅಂದರೆ ವಾಸಿಷ್ಠ ಕೃಷ್ಣ, ವೇದವ್ಯಾಸರು ಅವ್ರ ಅಪ್ಪನೇ ತಾನೇ ಅವರು. ಕೃಷ್ಣ ಈ ಕೃಷ್ಣ ಅಂತ ಇನ್ನು ಅವತಾರ ಆಗಿಲ್ಲ ಈ ಕೃಷ್ಣಂದು. ಆದ್ದರಿಂದ ಕೃಷ್ಣ ವಾಸಿಷ್ಠ ಕೃಷ್ಣ ಪದಾಂಬುಜಾಶ್ರಯ ವಾಸ ಮಾಡ್ಕೊಂಡಿದ್ದ. ಆಚಾರ ಒಂದು ನೋಡಿ, ದೊಡ್ಡ ಪದ ಆಚಾರ ಸಾಮಾನ್ಯ ಉಪಯೋಗಿಸೋದಿಲ್ಲ. ಇವರು ಹೂವಾಗಿ ಅರ್ಥ ಮಾಡ್ಕೊಂಡು ಒಂದೊಂದು ಸರ್ತಿ ಉಪಯೋಗಿಸ್ತಾರೆ. ಇದು ಪದ ನೋಡಿ ಹಾಗೆ ಮುಂದಿಂದು ಅದಿಷ್ಟು ಒಂದೇ ಪದ. ತತ್ಸಂಗಪೂತ ದ್ಯುಸರಿದ್ವರಾಂಭ ಸದಾವಗಾಹಾತಿ ಪವಿತ್ರಿತಾಂಗ. ಒಂದು ಮೊದಲು ನೋಡಿ ಎಷ್ಟು ಪದ ಇದೆ. ಇಷ್ಟು ಬದೇ ಛಂದಸ್ಸು, ಪೂರ್ವಾರ್ಥ ಉತ್ತರಾರ್ಥ, ಅಕ್ಷರಗಳಷ್ಟೇ, ಅಕ್ಷರ ಹೆಚ್ಚು ಕಡಿಮೆ ಆಗಲಿಲ್ಲ. ಅಲ್ಲಿ ಪದಗಳಾದವು, ಇಲ್ಲಿ ಒಂದೇ ಪದ ಮಾಡಿದ. ಇಷ್ಟು ಸೇರಿ ಒಂದೇ ಪದ. ತಪಃ ನಿತಾಂತಂ ಸಹ ಚಕಾರ ತಾಭ್ಯಾಂ ಸಮನ್ವಿತ ಕೃಷ್ಣ ಪದಾಂಬುಜ. ಎಷ್ಟು ಪದ ಇದೆ ಅದರಲ್ಲಿ, ಒಂದೇ ಒಂದು ಪದ ಇದಿಷ್ಟು ಕೂಡ. ತತ್ಸಂಗಪೂತ ದ್ಯುಸರಿದ್ವರಾಂಭ ಸದಾವಗಾಹಾತಿ ಪವಿತ್ರಿತಾಂಗ. ಏನದು? ಅಲ್ಲೇನಿದೆ? ಅಲಕಂದ ನದಿ ಇದೆ. ಇವತ್ತಿಗೂ ಅಲ್ಲೇ ಅಲಕಂದ ನದಿ ಇದೆ, ಅದು ಪಕ್ಕದಲ್ಲೇ, ಪಾಂಡ್ಯಕೇಶ್ವರ ಪಕ್ಕದಲ್ಲೇ ಇದೆ. ನಿತ್ಯ ಸ್ನಾನ ಮಾಡ್ಕೊಂಡಿದ್ದ. ತತ್ಸಂಗಪೂತ, ತತ್ಸಂಗಪೂತ ದ್ಯುಸರಿದ್ವರಾಂಭ ಸದಾ. ಯಾರು? ಕೃಷ್ಣ ಪದಾಂಬುಜಾಶ್ರಯ ಹೇಳಿದರು. ಕೃಷ್ಣ ಪಾದ ಸಂಘ, ಕೃಷ್ಣನ ಪಾದ ಸಂಘದಿಂದ ಅಂದರೆ ಗಂಗಾ ನದಿ, ವಿಷ್ಣುಪತಿ ತಾನೆ. ಪೂತ ದ್ಯುಸರಿತ್ ಅದೇ ದೇವನದಿ. ಕೃಷ್ಣನ ಪಾದ ಸಂಘದಿಂದ ಪೂತ ಪರಿಶುದ್ಧವಾದಂತಹ. ಉಳಿದವರೆಲ್ಲ ಗಂಗೆಯಿಂದ ಪವಿತ್ರರಾಗಬೇಕು. ಗಂಗೆಯಿಂದ ಮೇಲೆ ಇರೋರಿಗೆಲ್ಲ ಹಾಗಿಲ್ಲ, ಅದೇ ಪವಿತ್ರ ಆಗಬೇಕು. ಹರಿವಾಯುಗಳಂತೂ ಅದು ಪವಿತ್ರ ಮಾಡ್ಲಿಕ್ಕೆ ಸ್ನಾನ ಮಾಡ್ತಾರೆ ಹೊರತು ತಾವು ಪವಿತ್ರ ಆಗ್ಲಿಕ್ಕಲ್ಲ. ಅದಕ್ಕೇನು ಅದರಿಂದ ಪವಿತ್ರವಾಯಿತು. ದ್ಯುಸರಿತ್ ವರಾಂಭ, ಅಂಬಸ್ ಅಂದರೆ ನೀರು, ವರ ಅಂದರೆ ಶ್ರೇಷ್ಠ, ಶ್ರೇಷ್ಠವಾದ ನೀರಿನಲ್ಲಿ ಸದಾವಗಾಹ, ನಿತ್ಯ ಅವಗಾಹನ ಸ್ನಾನ ಮಾಡ್ತಾ. ಅವಗಾಹ ಅಂದರೆ ಅವಗಾಹನ ಸ್ನಾನ, ನಿತ್ಯ ಅವಗಾಹನ ಸ್ನಾನ ಮಾಡ್ತಾ ಇತ್ತು. ನಮಗೆ ದೊಡ್ಡ ವಿಚಾರ, ಅಲ್ಲಿ ಹೋದ್ರೆ ಗೊತ್ತಾಗ ದೊಡ್ಡ ವಿಷಯ ಅಂತ. ಅಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೋದ್ರೆ ಒದ್ದಾಡ್ಬಿಡ್ತಾರೆ, ಅಷ್ಟು ಕೂಲ್, ಬೇಲಿಂದ ಹಿಡಿದಿರುತ್ತಷ್ಟೇ. ಅದಕ್ಕೆ ಹೇಳಿದ್ದು, ಹೇಳಿಲ್ಲ ಹಾಗೆ ಹೇಳಿಲ್ಲ. ಹೇಳಿದ ಅರುಣೋದಯ ಕಾಲ ಎಲ್ಲ ಪದಗಳಿದೆ ಅಲ್ಲಿ, ಸರಿಯಾಗಿ ನೋಡ್ಬೇಕಾದ್ರೆ. ಸ್ನಾನ ಮಾಡ್ಲಿಕ್ಕಾಗಲ್ಲ, ಆಗುತ್ತೆ, ಆದ್ರೆ ಆಚಾರ ಮಾಡಿದಂತೆ ಮಾಡ್ಲಿಕ್ಕಾಗಲ್ಲ. ಅರ್ಥ ಆಯ್ತಾ? ಈಗ ಆಚಾರ ಅರುಣೋದಯ ಕಾಲಕ್ಕೆ ಮಾಡ್ತಿದ್ರು, ಮತ್ತು ಸದಾ ಕ್ರಮದಲ್ಲಿ ಮಾಡ್ತಿದ್ರು. ಮುಡಿ ಕೂತ್ಕೊಂಡ್ಬಿಟ್ಟು ಋತಂಚೈತ್ಯ 3 ಸತಿ ಅದನ್ನು ಮಾಡ್ತಿದ್ರು. ಅದೆಲ್ಲ ಮಾಡ್ಲಿಕ್ಕಾಗಲ್ಲ. ಒಂದು ಸತಿ ಮುಡಿಗಿಬಿಟ್ರೆ ಇವತ್ತು ಒಂದು ಸತಿ ಮುಳುಗೋ ಹೊತ್ತಿಗೆ ಎಲ್ಲೋ ಹೋದಾಗಿರ್ತದೆ, ಬೈಬೈ ಎಚ್ಚರ ಇರೋದಾಗಿರ್ತದೆ. ಆಗಲೇ ಕೆಲವೆಲ್ಲ ನೀರು ಹೀಗೆ ಪೋಷಣೆ ಮಾಡ್ಕೋತಾರೆ, ಪೋಷಣೆ ಮಾಡ್ಕೋತಾರೆ ಕೆಲವರು. ಅದು ಕೆಲವು ತಬ್ಬಿಗೆಲ್ಲ ಹಾಕ್ಸೋತಾರೆ, ಅನೇಕ ವೆರೈಟಿಗಳು. ಆದರೆ ಸರಿಯಾಗಿ ಸದಾಚಾರ ಸ್ಥಿತಿಯಲ್ಲಿ ಸ್ನಾನ ಮಾಡಿ ಒಂದು 15 ನಿಮಿಷ ಬೇಕು ಹೆಚ್ಚು ಕಡಿಮೆ. ಅದರಲ್ಲಿ ಮುಡಿ ಕೂತ್ಬಿಟ್ರೆ 2 ನಿಮಿಷ ಕೂತಿರ್ಬೇಕು. ಅಷ್ಟೊತ್ತು ಬದುಕಲಿಕ್ಕೆ ಸಾಧ್ಯ ಇಲ್ಲ, ಹೋಗ್ಬಿಡ್ತಾರೆ. ಅದು ಆ ರೀತಿ ಸ್ನಾನ ಅವರೊಬ್ಬರೇ ಮಾಡಿದ್ದು ಅಂತ ಹೇಳಿ. ಸ್ನಾನ ಮಾಡಲಿಕ್ಕೆ ಬರಲಿಲ್ಲ. ಇವತ್ತು ಎಷ್ಟೋ ಸ್ನಾನ ಮಾಡೋರು ಇರ್ತಾರೆ, ಗೊತ್ತಾಯ್ತಾ? ಆದರೆ ಅದಿದಲ್ಲ, ಇಂಥ ಸ್ನಾನ ಅಲ್ಲ. ಆ ಸ್ಮರಣೆಗೆ ಏನು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಸ್ತೋತ್ರ ಮಂತ್ರ ಎಲ್ಲ ಕಟ್ಟಾಗಿರ್ತಾರೆ, ಸುಮ್ಮನೆ ಮುಡಿಗೆ ಹೇಳೋದು ಅಷ್ಟೇ. ಅದಿಂತ ಭಾಳ ಇದು ಅಫೆಕ್ಟ್ ಆಗಿ ಎಷ್ಟೋ ಪ್ಯಾರಾಲಿಸಿಸ್ ಆದವ್ರು ಇರ್ತಾರೆ, ನೋಡಿದ್ದೇವೆ. ಸ್ವಲ್ಪ ಆಟಕ್ಕೆ ಬಿದ್ದು ಮಾಡಿದಾಗ ಕೈಲಾಗದೆ ಹೋದಾಗ ಮಾಡಬಾರ್ದು. ಅದಕ್ಕೆ ಯಥಾಶಕ್ತಿ ಅಂತ ಪದ ಇದ್ದೇ ಇದೆ. ವಾಯುದೇವರೆಲ್ಲ ಅನ್ಕೊಂಡು ಅಷ್ಟೇ ಪುಣ್ಯ ಬಂತು. ಸ್ನಾನ ಮಾಡೋಕ್ಕಾಗಲ್ಲ, ಅವ್ರು ಮಾಡಿರೋ ಅನ್ಕೊಂಡು ಒಳ್ಳೆ ಪುಣ್ಯ ಬಂತು ನೀವು ಪಾಪ, ಗೊತ್ತಾಯ್ತು? ಅದು ಬಿಟ್ಟು ಬಾಳಕ್ಕೆ ತಲೆ ಹಟ್ಟಿ ಮಾಡಕ್ಕೆ ಹೋಗ್ಬಾರ್ದು. ಶಕ್ತಿ ಇದ್ರೆ ಮಾಡಲಿ, ತಪ್ಪಲ್ಲ. ಶಕ್ತಿ ಇದ್ದು ಎಷ್ಟಿರುತ್ತೆ ಅಷ್ಟು, ಹೆಚ್ಚು ಮಾಡಬಾರ್ದು. ಶಕ್ತಿ ಇದ್ದಷ್ಟು ಮಾಡಬೇಕು. ಯಶಿಷ್ಣು ರುಕ್ತಃ ಪೃಥಯ ಸನೀತಿ ತತ್ಸಂಗಪೂತ ದ್ಯುಸರಿತ್ ವರಾಂಭ ಸದಾ ಅವಗಾಹ. ನಿತ್ಯ ರೀತಿ ಅವಗಾಹನ ಸ್ನಾನ ಮಾಡ್ತಾ ಇದ್ದ. ಅತಿ ಪವಿತ್ರಿತ ಅಂಗ, ಅತ್ಯಂತ ಪವಿತ್ರವಾದ ದೇಹ ಆಯಿತು. ಇದರಿಂದ ನೋಡಿದರೆ ಈ ಪದ ಅರ್ಥ ಮಾಡಿಕೊಂಡಷ್ಟು ಸಾರಸ್ಯ ಕೂಡ. ತತ್ಸಂಗಪೂತ ದ್ಯುಸರಿದ್ವರಾಂಭ ಸದಾವಗಾಹಾತಿ ಪವಿತ್ರಿತಾಂಗ. ಯಾಕೆ? ಪವಿತ್ರಾಣಾಂ ಪವಿತ್ರಮ್ಯೋ ಪರಮಾತ್ಮ. ಆತನ ಸಂಪರ್ಕದಿಂದಾಗಿ ಅದು ಪವಿತ್ರ ಆಗಿತ್ತು. ಅದರ ಸ್ನಾನ ಮಾಡಿದ್ರಿಂದ ಅತಿ ಪವಿತ್ರ ಆಗ್ತಾ ಇದ್ದಾನೆ ಈತ. ಅತಿ ಪವಿತ್ರ ಅಂತ ಯಾತಕ್ಕಂದ್ರು, ಮೊದಲೇ ಪವಿತ್ರ ಆತ, ದೇವತೆ ಆತ, ಮರುತುಗಳಲ್ಲಿ ಒಬ್ಬನಾಗಿರೋದ್ರಿಂದ ಪವಿತ್ರನೇ. ಈಗ ಅತಿ ಪವಿತ್ರ, ಅತಿ ಪವಿತ್ರವಾದ ದೇಹವನ್ನು ಹೊಂದಿದ. ನೋಡಿ, ದೇಹಕ್ಕೂ ಮನಸ್ಸಿಗೂ ಸಂಬಂಧ ಇರೋದ್ರಿಂದ ಆಚಾರ ವಿಚಾರ ಎರಡೂ ಬೇಕು. ಮನಸ್ಸಿನಿಂದ ಜ್ಞಾನ ಸಂಪಾದನೆ ಮಾಡ್ತಾನೆ, ಇದು ಆಚಾರ, ಇದು ಬೇಕು. ಪಾತ್ರೆ ಇದ್ದಾಗೆ ದೇಹ ಅನ್ನೋದು ಪಾತ್ರೆ, ಮನಸ್ಸು ಎಂಬುದೇನೋ ಹಾಲಿದ್ದಾಗ, ಒಳ್ಳೆ ಹಾಲಿನಂತ ಮನಸ್ಸು ಅಂತ ಹೇಳ್ತಾರೆ. ಹಾಲಿದ್ದಾಗ ಸರಿಯಾಗಿ ನೆಟ್ಟ ಮಾಡ್ಕೋಬೇಕಾದ್ರೆ ಮನಸ್ಸು ಸರಿ ಇಲ್ಲದೆ ಹೋದರೆ ದೇಹ ಎಷ್ಟು ಪವಿತ್ರ ಮಾಡಿದ್ರು ಅಷ್ಟೇ. ಪವಿತ್ರ ಮಾಡಬೇಕು, ಮನಸ್ಸು ಪವಿತ್ರ ಇದೆ, ಒಳ್ಳೆ ಸಾಧನೆ ಆಯಿತು. ಈ ಪವಿತ್ರವಾಗಿದ್ದಾಗ ಅನುಕೂಲ ಏನಾಯಿತು? ಪಾಂಡವರಂತ ಮಕ್ಕಳು ಹುಟ್ಟಕ್ಕೆ ಎಲ್ಲ ಪ್ರಿಪರೇಷನ್ ಆಯಿತು. ಅದರಿಂದ ಸೊ ಒಂದು ದೃಷ್ಟಿಯಿಂದ ಇವರೇನು ಮಾಡಿದರು? 12 ವರ್ಷ ಸೇವೆ ಮಾಡಿದರು. ಹೋದಾಗ ಏನಾಯಿತು? ಶರೀರ ಎಷ್ಟಿ ವಿಶೇಷ ಲಕ್ಷ್ಮೀನಾರಾಯಣ ಸನ್ನಿಧಾನ ಬಂತು ಅಂತ ಹೇಳ್ತಾರೆ.
ಅಷ್ಟು 12 ವರ್ಷ ಮಾಡಿದ್ದಕ್ಕೆ ಆಚಾರ ಅವತಾರ ಮಾಡಿದ್ರು. ದೇಹ ಪವಿತ್ರ ಇಲ್ಲದೆ ಹೋದರೆ ಒಳ್ಳೆ ಮಕ್ಕಳು ಕೊಡೋ ಚಾನ್ಸೇ ಇಲ್ಲ. ಅದರಿಂದಾಗಿನೇ ದೇಹ ಏಕಾದಶಿ ಉಪವಾಸಾದಿಗಳು ಎಲ್ಲ ವ್ರತ ಉಪವಾಸ ಮಾಡ್ತಾ ಇದ್ರೆ ಒಳ್ಳೆ ಜೀವ ಬರ್ತಾನೆ. ಮನೆ ಕ್ಲೀನ್ ಆಗಿದ್ರೆ ಒಳ್ಳೆಯವ್ರು, ಕೆಟ್ಟದಾಗಿದ್ದರೆ ಕೆಟ್ಟವ್ರು ಬರ್ತಾರೆ. ಆ ದೃಷ್ಟಿಯಿಂದ ಒಳ್ಳೆ ರೀತಿಯ ಸಾಧನೆ ಮಾಡೋದು. ಆಚಾರದಲ್ಲಿ ಏನಿದೆ ಎಂಬ ವಾದನೆ ಅವತ್ತು ಜಾಸ್ತಿ ಇರೋದು. ಆಮೇಲೆ ವಿಚಾರದ ಅದು ಶುರು ಮಾಡ್ತಾರೆ ಕೊನೆಗೆ. ಪಶುಗಳು ವ್ಯತ್ಯಾಸ ಇಲ್ದಾಗ ಆಗುತ್ತೆ. ಆದಷ್ಟು ಕೂಡ ನಾವು ಯಥಾಶಕ್ತಿ ಮಾಡಲೇಬೇಕಾದ್ರೆ. ಹಾಂ, ಎಲ್ಲಿ ಎಲ್ಲಿ ಹಾಂ 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 ಊಟಕ್ಕೆ ಊಟಕ್ಕೆ ಹಾಂ ಹಾಂ ಏನಂತ ಏನ ಈಗ ಮಾಡ್ತೀವಿ ಅಂತಾರೆ. ಹಾಂ 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 ಆಚಾರ ಆಚಾರ ಬಹಳ ಮುಖ್ಯ. ಪಾತ್ರೆ ಹೇಳಿದ ಒಳ್ಳೆ ಹಾಲು, ಪಾತ್ರೆ ಕೆಟ್ಟೋಗ್ಬಿಟ್ಟಿದೆ, ಆಕೆ ಒಡೆದೋಯ್ತು ಹಾಲು. ಇದು ಹಾಲಿನ ಕೊಟ್ಟ ಬೈಯಾಗಿಲ್ಲ, ಪಾತ್ರೆ ತೋರಿಸ್ಬೇಕು ಬೈಯಕ್ಕೆ ಸಾಧ್ಯ ಇಲ್ಲ. ಸಿಂಪಲ್గా ಅದು ಕನಕದಾಸರು ತೋರಿಸಿರೋದು ಸ್ಪಷ್ಟ ಹೇಳ್ತಾರೆ. ಅದು ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಭಾಷೆ ಎರಡೂ ಇರಬೇಕು ಶುದ್ಧಿ. ಅದು ಅಂತರಂಗ ಶುದ್ಧಿ ಹೆಚ್ಚು ಮುಖ್ಯ. ಅದು ಅನಿವಾರ್ಯಕ್ಕೆ ಬಂದಾಗ ದೇಹದಲ್ಲಿ ನಾವು ಸ್ವಲ್ಪ ಶುದ್ಧಿ ಕಡಿಮೆ ಆಗುತ್ತೆ, ಅನಿವಾರ್ಯ, ಏನು ಮಾಡೋಕ್ಕಾಗೋದಿಲ್ಲ. ಮನಸ್ಸಿನಲ್ಲಿ ಅನಿವಾರ್ಯ ಪ್ರಶ್ನೆ ಬರೋದು ಒಳಗಿಂದ. ಅದು ಯಾವಾಗಲೂ ಪ್ಯೂರಾಗಿ ಇಟ್ಕೊಳಕ್ಕೆ ಬರೋದು. ಎರಡೂ ಇರಬೇಕಾದ್ರೆ ಸಾಧನೆಗೆ ಬೇಕು. ದೇಹ ಶುದ್ಧಿಗೆ ಇದು, ಪಾತ್ರೆ ಶುದ್ಧಿ ಅದು, ವಿಚಾರ ಶುದ್ಧಿ ಅದು. ಒಳ್ಳೆ ದೇಹ ಶುದ್ಧಿ ಇದು. ಕೆಟ್ಟ ಕೆಟ್ಟ ಪುಸ್ತಕ ಓದ್ತಾನೆ, ಏನು ಉಪಯೋಗ ಅದರಿಂದ? ಮತ್ತೆ ಸ್ನಾನ ಮಾಡಿ ತಂದೆ ಎಲ್ಲ ಪುಷ್ಕೊಂಡ್ಬಿಟ್ಟು ಟಿವಿ ನೋಡ್ತಾ ಕೂತ್ಕೊಂಡ್ಬಿಟ್ಟು ಏನು ದೊಡ್ಡ ಯಾವ ಸಂಪತ್ತಿಗೆ ಇದೆಲ್ಲ ಮಾಡಿದ್ದವನು? ಯಾವ ಸಂಪತ್ತು ಇದೆ? ದೊಡ್ಡ ಕೆಲಸ ಅಲ್ಲ ಅದು. ಅಲ್ಲ, ಕತೆ ಕಾದಂಬರಿ ಓದಕ್ಕೆ ಮಡಿಬೇಕಾ? ಹಾಗೆಲ್ಲ ಬೇಕಿಲ್ಲ. ತಪೋ ಆ ಮಾಡಿ ಎಷ್ಟು ಮಾಡಿ. ತೀವ್ರೈಹಿ ಪಯೋರತಮುಖೈಹಿ ವಿವಿಧೈಹಿ ವ್ರತಾಗ್ರೈಹಿ ಜಾಯಾಪತೆ ಗುಣಗಣಾಡವ ಪುತ್ರ ಕಾಮವು ಸಂಪೂರ್ಣ ಪೌರುಷ ಮತೋಷಯತಾಮಣಿತಾಂತಂ ದೇವೇರಿ ತಾಯಿವ ಪುರ ಅದಿತಿ ಕಶ್ಯಪವತವು. ಈ ಮಾತಾರ್ಥ ಮಾಡಿಕೊಂಡ್ರೆ ಇಬ್ಬರು ಮಾಡಿದ್ರಿಂದ ಇಬ್ಬರಿಗೂ ಅನುಕೂಲ ಆಯ್ತು. ಅಂಡ್ ಇಬ್ಬರು ಮಾಡ್ಬೇಕು ಕೆಲಸ. ನಾರಾಯಣ ಶಾಸ್ತ್ರಮ ಮಧ್ಯಗೆ ಪುರಃ ಸತ್ಸಂಗಪೂತ ಎಲ್ಲಿ ಮಧ್ಯಗೆ ಹರಿಗೆ ಈ ರೀತಿ ಮಾಡಿದ್ದಕ್ಕೆ ಆಚಾರ್ಯರು ಬಂದು, ಈ ರೀತಿ ಮಾಡಿದ್ದಕ್ಕೆ ಭೀಮಸೇನ ದೇವರು ಬಂದು. ಗೊತ್ತಾಯ್ತಾ? ಎರಡು ಸರಿಯಾಗಿ ಹಾಗೆ ಕೊಡ್ತಾ ಇತ್ತು. ತತ್ಸಂಗಪೂತ ಪರಿಸರಿದ್ವರಾಂಭ ಸದಾವಗಾಹಾತಿ ಪವಿತ್ರಿತಾಂಗ ಏತಸ್ಮಿನ್ನೇವ ಕಾಲೇ ಕಮಲಭವ ಶಿವಾಗ್ರೇಸರ ಪೂರ್ವಯಕ್ರಪೂರ್ವ ಭೂಮ್ಯಾ ಪಾಪಾತ್ಮದೈತ್ಯೈರ್ಭುವಿ ಕೃತ ನಿಲಯೈರಾಕ್ರಮಂ ಚಾಸಹಂತ್ಯಾ ಯಯುರ್ದೇವಾಧಿದೇವಂ ಶರಣಮಜ ಗುರುಂ ಪೂರ್ಣ ಷಾಡ್ಗುಣ್ಯಮೂರ್ತಿಂ ಶ್ರೀರಾಬ್ಧೌ ನಾಗಭೋಗೆ ಶಯಿತಮನುಪಮಾನಂದ ಸಂದೋಹ ದೇಹಂ. ಮತ್ತೆ ವೃತ್ತ ಸಡನ್ನ ಚೇಂಜ್ ಮಾಡಿಬಿಡ್ತಾರೆ. ಬೇರೆ ವಿಷಯ ಹೇಳಕ್ಕೆ ಹೊರಟಾಗ ವೃತ್ತ ಚೇಂಜ್ ಮಾಡಬಹುದು. ಬಂದ ಸುಂದರಕಾಂಡ ಎಷ್ಟೆಷ್ಟು ಉಪಯೋಗಿಸ್ತಾ ಹೋಗ್ತಾರೆ, ಎಲ್ಲ ಬಂದಾಗೆಲ್ಲ ಬದಲಾಯಿಸ್ತಾ ಹೋಗ್ತಾರೆ. ಆದರೆ ಯಾವ ಕವಿಗಳು ಹಾಗೆ ಮಾಡಿಲ್ಲ, ಮೆಕ್ಯಾನಿಕಲ್ಲೇ ಬರೀತಾರೆ. ಆಚಾರ ಹಾಗಲ್ಲ, ಆ ಸಂದರ್ಭಕ್ಕೆ ಯಾವ್ದು ಸೂಟ್ ಆಗುತ್ತೋ ಅದನ್ನು ಉಪಯೋಗಿಸ್ಬೇಕು. ಏತಸ್ಮಿನ್ನೇವ ಕಾಲೇ ಕಮಲಭವ ಶಿವಾಗ್ರೇಸರಾಃ ಶಕ್ರಪೂರ್ವಾಃ ಭೂಮ್ಯಾ ಪಾಪಾತ್ಮದೈತ್ಯೈಃ ಭುವಿ ಕೃತನಿಲಯೈಃ ಆಕ್ರಮಂ ಚ ಅಸಹಂತ್ಯಾ ಈಯುಃ ದೇವಾಧಿದೇವಂ ಶರಣಂ ಅಜಗುರುಂ ಪೂರ್ಣ ಷಾಡ್ಗುಣ್ಯಮೂರ್ತಿಂ ಕ್ಷೀರಾಬ್ಧೌ ನಾಗಭೋಗೆ ಶಯಿತಂ ಅನುಪಮಾನಂದ ಸಂದೋಹದೇಹಂ. ಏತಸ್ಮಿನ್ನೇವ ಕಾಲೇ, ಇದೇ ಕಾಲದಲ್ಲಿಯೇ ಪಾಂಡರಾಜ ಅಲ್ಲಿದ್ದು ಈ ರೀತಿಯಾದ ವಿಶೇಷವಾದಂತಹ ತಪಸ್ ಮಾಡ್ತಿರ್ಬೇಕಾದ್ರೆ ಕಮಲಭವ ಶಿವಾಗ್ರೇಸರಾಹ ಚಕ್ರಪೂರ್ವಾಹ. ಕಮಲಭವ ಶಿವ ಅಗ್ರೇಸರಾಹ, ಮೊದಲಿಗೆ ಕಮಲಭವ ಬ್ರಹ್ಮದೇವ್ ರುದ್ರದೇವರು ಅವರನ್ನು ಮುಂದಿಟ್ಟುಕೊಂಡು, ಯಾರು? ಚಕ್ರಪೂರ್ವಾಹ ಇಂದ್ರಾದಿ ದೇವತೆಗಳು ಇವ್ರನ್ನ ಮುಂದಿಟ್ಟುಕೊಂಡು ಹೋಗ್ತಾ ಇದ್ದಾರೆ. ಯಾರ ಹತ್ರ? ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕಂ, ದೊಡ್ಡವ್ರ ಮೂಲಕ ಪ್ರಾರ್ಥನೆ ಮಾಡಬೇಕು. ಹೊರಟರು. ಭೂಮ್ಯಾ ಪಾಪಾತ್ಮ ದೈತ್ಯೈಹಿ, ಅವ್ರು ಯಾತಕ್ಕೆ ಹೋದ್ರು ಅಂದರೆ ಭೂಮಿ ಪ್ರಾರ್ಥನೆ ಮಾಡಿದ್ದು. ಹಾಗೆ ಡೈರೆಕ್ಟ್ ಹೋಗಾಗಿಲ್ಲ, ಥ್ರೂ ಪ್ರಾಪರ್ ಚಾನಲ್ ಹೋಗಬೇಕು. ಇವನ್ನೆಲ್ಲ ಕೇಳ್ಕೊಂಡು ಅವ್ರೇನು ಮಾಡಿದರು? ಭೂಮಿನೂ ಕರ್ಕೊಂಡು ಎಲ್ಲ ಅಲ್ಲಿಗೆ ಹೊರಟು. ಭೂಮ್ಯಾ, ಯಾರು ಭೂಮಿಗೆ ಏನಾಗಿತ್ತಾಗ? ಪಾಪಾತ್ಮ ದೈತ್ಯೈಹಿ ಭುವಿ ಕೃತ ನಿಲಯೈಹಿ. ಪಾಪಾತ್ಮ ಆತ್ಮಸ್ವರೂಪ, ಪಾಪಸ್ವರೂಪಿಗಳು, ಪಾಪಿಗಳ ದೈತ್ಯರಿಂದ ಭುವಿ ಕೃತ ನಿಲಯೈಹಿ, ಭೂಮಿಯಲ್ಲಿ ಹುಟ್ಟುಬಿಟ್ಟಿದ್ದಾರೆ. ಪಾಪಿಷ್ಟರು ಹುಟ್ಟಿರೋ ಭೂಮಿಯೊಳಗೆ. ಅಕ್ರಮಂ ಚಾಸಹಂತ್ಯ, ಅಕ್ರಮ ಮಾಡ್ತಾ ಇದ್ದಾರೆ. ಅಕ್ರಮ ಅಂದ್ರೆ ಏನು? ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆ ದೇವಸ್ಥಾನದಲ್ಲಿ ಇಸ್ಪೀಟ್ ಆಡಿದ್ರೆ ಹೇಗಿರ್ತದೆ ಆ ಥರ ಆಯ್ತು. ಅದಕ್ಕೋಸ್ಕರ ಏನು ಮಾಡಿಲ್ಲ ಭೂಮಿದೇವಿ? ಅಸಹಂತ್ಯ, ಸಹಿಸ್ಲಕ್ಕಾಗದೇನೆ ಪ್ರಾರ್ಥನೆ ಮಾಡ್ಕೊಂಡು ಅದಕ್ಕೋಸ್ಕರನೇ ಹೊರಟು.
ಭೂಮಿಯಿಂದ ಪ್ರಾರ್ಥಿತರಾಗಿ ಚಕ್ರಪೂರ್ವ ದೇವತೆಗಳು ಇವ್ರನ್ನ ಮುಂದಿಟ್ಕೊಂಡ್ಬಿಟ್ಟು ದೇವರನ್ನ ಪ್ರಾರ್ಥನೆ ಮಾಡ್ಲಿಕ್ಕೆ ಹೊರಟು. ಈಯುಹು ಯಾರ ಹತ್ರ ಹೋದ? ದೇವಾಧಿದೇವಂ, ದೇವಾಧಿದೇವಂ, ದೇವರಿಗೆ ಅಧಿದೇವತೆ, ಎಲ್ಲ ದೇವತೆಗಳಿಗೂ ಮುಖ್ಯ ದೇವತೆ ಆ ನಾರಾಯಣನ ಹತ್ರ ಶರಣಂ ಈಯುಹು, ಶರಣು ಹೊಕ್ಕರು ಬಂದಿದೆ. ದ್ವಾಪರೇತ ಯುಗಾಪ್ತೆ ಅಷ್ಟಾವಿಂಶತಿ ಮೇ ಪುನಃ ಸ್ವಯಂಭೂ ಸರ್ವಚಕ್ರಾದ್ಯಾಹ ತೀರಾಬ್ದೇಹೇ ತೀರವಾಯುಹು. ವ್ಯಾಸಾವತಾರಕ್ಕೆ ಪ್ರಾರ್ಥನೆ ಮಾಡಿದ್ರು, ಈಗ ಕೃಷ್ಣಾವತಾರಕ್ಕೆ ಪ್ರಾರ್ಥನೆ ಮಾಡ್ತಾರೆ. ಎರಡು ಹಿಂದೆ ಅದಕ್ಕೆ ಎಷ್ಟೊತ್ತ ಅಲ್ಲಿ ಅದೇ ಜಾಗದಲ್ಲಿ ಹೋಗಿ ಪ್ರಾರ್ಥನೆ ಮಾಡಬೇಕು. ಹೌದು, ಇದು ಬಿಚ್ಚಾಪಟ್ಟಿ ಮಾಡಕ್ಕೆ ಬರಲ್ಲ. ಇವರು ದೇವಾಧಿದೇವಂ ಶರಣಂ ಯಾರ? ಅಜ ಗುರುಂ, ಬ್ರಹ್ಮದೇವರಿಗೆ ಗುರು. ಪೂರ್ಣ ಷಡ್ಗುಣ್ಯ ಮೂರ್ತಿಂ ಐಶ್ವರ್ಯಸ್ಯ ಸಮಗ್ರಸ್ಯ, ಪೂರ್ಣ ಷಡ್ಗುಣ್ಯ ಮೂರ್ತಿಂ ಕ್ಷೀರಾಬ್ಧೌ ಇದೆ. ಕ್ಷೀರಾಬ್ಧೇ ಉತ್ತರಂ ತೀರಂ, ಉತ್ತರ ಅಲ್ಲೇ ಸೇಮ್ ಬರೋದು, ಅಲ್ಲಿ ಹೋಗಿ ರಿಕ್ವೆಸ್ಟ್ ಕೊಡಬೇಕು. ನಾಗಭೋಗೆ ಶಯಿತಂ, ಅನಂತ ಪದ್ಮನಾಭ ನಾಗಭೋಗೆ ಶಯಿತಂ ಅನುಪಮ ಆನಂದ ಸಂದೋಹ ದೇಹಂ, ಪೂರ್ಣ ಷಡ್ಗುಣ್ಯ ಮೂರ್ತಿಂ ಅನುಪಮ ಆನಂದ ಸಂದೋಹ ದೇಹಂ. ಆನಂದ ಸಂದೋಹವೇ ದೇಹಿರ ನಾರಾಯಣಂ ಪೂರ್ಣ ಗುಣೈಕ ದೇಹಂ. ಒಂದೇ ಗೋವಿಂದಂ ಆನಂದ ಜ್ಞಾನ ದೇಹಂ ಪತಿಂ ಶ್ರೇಯ. ಎಲ್ಲಿದ್ದದು? ಮಣಿಮಂಜರಿ, ಮಣಿಮಂಜರಿ ಮೊದಲನೇ ಶ್ಲೋಕ. ಪಿತರಂ ಶಯಿತಂ ಅನುಪಮ ಆನಂದ ಸಂದೋಹ ದೇಹ. ಎಂಥ ದೇಹ ಅಂದರೆ ಹೇಳೋದಕ್ಕೆ ಬರೋದೇ ಅಲ್ಲ. ಅನುಪಮ, ಇನ್ಕಂಪೇರಬಲ್, ಅಪ್ರಾಕೃತ ತಮ. ಮಹಾಲಕ್ಷ್ಮಿಯರು ಅಪ್ರಾಕೃತ, ಇವರು ಅಪ್ರಾಕೃತ, ಅದರಲ್ಲೂ ಮತ್ತೆ ತಾರತಮ್ಯ. ಸಕಲ ಗುಣಮಯ ದೇಹ, ಅವರು ಹಾಗೆ ಇದ್ರು, ಅನಂತ ಇವರು, ಅದು ವಿಶೇಷ. ಸಂದೋಹ ದೇಹಂ ಪೂಜು ಪರಂ ಪೂರುಷಮೇನಮನಂತ ಶಕ್ತಿಂ ಸೂಕ್ತೇನ ತೇ ಅಬ್ಜಜ ಮುಖ ಅಪಿ ಪೌರುಷೇಣ ಸ್ತುತ್ವಾಧರಾಸುರ ವರಾಕ್ರಮ ಪರಾಕ್ರಮಣಾತ್ ಪರೇಶ ಖಿನ್ನಾಹಿ ಅತೋ ಅತಿ ವಿಮುಖಾಸ್ತವ ತೇ ಅತಿ ಪಾಪಾಹ. ಇದನ್ನಿಟ್ಕೊಂಡು ರುಕ್ಮಿಣಿ ಶ್ರೀಜ ಮೊದಲೇ ಅಧ್ಯಾಯ ಶುರುವಾಗದೇ ಇದ್ರೆ ಮೊದಲೇ ಸರ್ ಇವರೆಲ್ಲ ಹೋದ್ರು. ಭೂಮಿ ಭಾರ ಆಗಿತ್ತು. ಏನು ಭಾರ ಆಗಿತ್ತು ಭೂಮಿಗೆ ಅಂತ ಕೇಳಿದರೆ ಈ ಭಾರ ಅಲ್ಲ, ಗೊತ್ತಾಯ್ತಾ? ತಥಾಹಿ ಲೋಕೆ ಪತಿನಿಂದೆಭ್ಯ ಪತಿವ್ರತಾನಾಂ ಅಪರಃ ಕ್ವ ಭಾರಃ. ವಾಸ ಮಾಡ್ತಿರೋದು ಭೂಮಿಯಲ್ಲಿ, ಭೂಪತಿ ನಾರಾಯಣ ಅದನ್ನು ಬೈಯೋದು, ಅದು ಭಾರ. ಭಾರ ಅಂದರೆ ಫಿಸಿಕಲ್ ಭಾರ ಅಲ್ಲ. ಯಾವ ಭಾರ? ಮೆಂಟಲ್ ಭಾರ ಇದು, ಗೊತ್ತಾಯ್ತು? ಹೇಳಿಲ್ಲ, 100 ಜನ ಬಸ್ಸಲ್ಲಿ ಕೂತಿದ್ದಾರೆ, ಎಲ್ಲ ಒಂದೇ ರೀತಿ ಮನಸ್ಸು, ನೀ ಗಲಾಟೆನೇ ಇಲ್ಲ, ಆರಾಮ ಹೋಗ್ತಾನೋ. ಅರೆ ಒಬ್ಬ ಕುಡ್ಕ ಸೇರ್ಕೊಂಡ್ಬಿಡ್ತಾನೆ, ಏನಾಯ್ತಾಗ? ಅವನಿಗೆ ಎಲ್ಲ ಡಿಸ್ಟರ್ಬೆನ್ಸ್, ಭಾರ, ಅವನು ಭಾರ ಆಗ್ತಾನೆ. ಇಳಿಸೋರಿಗೆ ಇಬ್ಬರೇ ಕೂತಿದ್ದಾರೆ, ಒಬ್ಬ ಕುಡ್ಕ, ಒಬ್ಬ ಇವನು ಡ್ರೈವ್ ಮಾಡೋಕ್ಕೆ ಆಗೋದಿಲ್ಲ ಅವನಿಗೆ. ಮೊದಲು ಇಳಿಸ್ಬಿಡಿ ಅವನ್ನ ಅಂತ, ಗೊತ್ತಾಯ್ತಾ? ಇಲ್ಲಿ ಅದು ಗೊತ್ತಾಯ್ತಾ? ಮೆಂಟಲ್ ಸೈಕಲಾಜಿಕಲ್ ಬರ್ಡನ್ ಬೇರೆ, ಫಿಸಿಕಲ್ ಬರ್ಡನ್ ಬೇರೆ. ಫಿಸಿಕಲ್ ಬರ್ಡನ್ ಯಾವಾಗಲೂ ಏನದು ಎಕ್ಸ್ಟರ್ನಲ್ ಅಷ್ಟೇ, ಅಷ್ಟು ಇದಲ್ಲ. ಭಾರತ ಇದ್ರೆ ಹೋಗಿಬಿಡುತ್ತೆ, ಮೆಂಟಲ್ ಹೋಗೋದಿಲ್ಲ ಆ ರೀತಿಯಲ್ಲಿ. ಆದ್ದರಿಂದನೇ ತುಂಬ ನೋವಾಗಿತ್ತು ಅಂತ ಹೇಳಿ ಒಳ್ಳೆ ದೃಷ್ಟಾಂತ ಕೊಟ್ಟರು. ಅದೇ ವಿಶೇಷ ಅಂದರೆ ಕಾವ್ಯ ಬೇರೆಯವ್ರು ಏನು ಮಾಡ್ತಾರೆ? ಸೃಜನಶೀಲತೆ, ಸೃಷ್ಟಿ ಮಾಡ್ತೇವೆ ಅಂತ ಸುಳ್ಳು ಸೃಷ್ಟಿ ಮಾಡಕ್ಕೆ ಶುರು ಮಾಡಿಬಿಡ್ತಾರೆ. ಆದರೆ ಎಲ್ಲೂ ಚೇಂಜ್ ಮಾಡಲಿಲ್ಲ, ಕಥೆನ ಎಲ್ಲೂ ಚೇಂಜ್ ಮಾಡಲಿಲ್ಲ, ಹೇಳೋ ಸ್ಟೈಲ್ ಚೇಂಜ್ ಮಾಡಿ, ಅದು ಕಾವ್ಯ. ಸುಳ್ಳು ಬರೋದ ಕಾವ್ಯ ಅಂತ ತಿಳ್ಕೊಂಡ್ಬಿಟ್ಟಿರಲ್ಲ. ಕೆಲವು ಬರೀತಾರೆ ರಾಮಾಯಣ ಭಾರತ ಹಾಗೆ ಬರೋದು ಏನು ದೊಡ್ಡದಸ್ತಿಗೆ, ಸುಳ್ಳು ಬರೋದು ಸರಿಗೆ ಹೋಗುತ್ತೆ ಅಂತೆ. ಎಷ್ಟು ಮೂರ್ಖರಿದ್ದಾರೆ ಅಲ್ಲಿ. ಅದರಿಂದ ಜನ ಎಲ್ಲ ಓದೋದು ಕೆಟ್ಟ ಹೋಗಿ. ಇವತ್ತು ನಮ್ಮ ನಾ ಹೇಳಿದ ನಮ್ಮದು 20-30 ಜನ ಕೇಳೋದು, ಅಲ್ಲಿ ಕೇಳೋದು ಎಷ್ಟು ಜನ? ಕೋಟಿಗಟ್ಟಲೆ ಜನ ಓದ್ತಾರ, ಬರೀ ತಪ್ಪುಗಳು, ಗೊತ್ತಾಯ್ತಾ? ಹೇಳೋರೆಲ್ಲ ಕೇಳೋರು. ಎಷ್ಟು ಅನ್ಯಾಯ ಅಂದರೆ ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಗೆ ಏನಾಗಿದೆ ಹೇಳ್ತಕ್ಕೆ, ಈಗ ಹಿಂದೂಗಳ ಅವೇರ್ನೆಸ್ ಬಂದಿದೆ, ಹಿಂದೂಗಳ ಬಗ್ಗೆ ಗೊತ್ತಲ್ಲಿ ನೋಡ್ತಾ ಇದ್ದೀರಿ. ಈಗ ಸ್ವಲ್ಪ ಅವೇರ್ನೆಸ್ ಬಂದಿದೆ, ಅಷ್ಟು ಅವೇರ್ನೆಸ್ ಮಾಧುರಿ ಬಂದಿಲ್ಲ ಇನ್ನೂ ಕೂಡ, ತಿಳಿತಿಲ್ಲ. ಅವ್ರು ಈಗ ಎಚ್ಚೆತ್ಕೊಂಡ್ರು, ಸ್ವಲ್ಪ ಮಾಡಿ ಒಂದು ಸ್ವಲ್ಪ ತರ್ತಾ ಇದ್ದಾರೆ, ಸ್ಲೋಲಿ ಬರ್ತಾ ಇದ್ದಾರೆ. ಇದು ಬರಬೇಕು. ಗಲಾಟೆ ಮಾಡಬೇಕು ಅಂತ ಅರ್ಥ ಅಲ್ಲ ಅದಕ್ಕೆ. ಗಲಾಟೆ ಮಾಡೋದನ್ನು ಅರ್ಥ ಇಲ್ಲ. ನಾವು ಸರಿಯಾಗಿ ತಿಳ್ಕೊಂಡ್ರೆ ಅದೇ ರೆಮಿಡಿ, ಅರ್ಥ ಆಯ್ತಾ? ಸರಿಯಾಗಿ ತಿಳ್ಕೊಳ್ಳೋದು, ಹಠ ಹಿಡ್ಕೋಬೇಕು, ನಾವು ಸರಿಯಾಗಿ ತಿಳ್ಕೊಬೇಕು. ಹಠ ಇದ್ದರೆ ವಿದ್ಯಾರ್ಥಿಗೆ ಸ್ವಲ್ಪ ಡೌಟ್ ಬಂದ್ರೆ ಯೋಚನೆ ಮಾಡಲ್ಲ, ಅವನೀಗ ಆನ್ಸರ್ ಕರೆಕ್ಟಾಗಿ ಸಿಗ್ಬೇಕು, ಸ್ಯಾಟಿಸ್ಫ್ಯಾಕ್ಷನ್. ನಮಗೆ ಹಾಗಿರ್ಬೇಕು. ಸುಮ್ಮನೆ ಏನೋ ಒಂದು ಪುಣ್ಯ ಬರುತ್ತೆ ಆ ಥರ ಯೋಚನೆ ಮಾಡಬಾರ್ದು. ಸರಿಯಾಗಿ ಕೇಳಿದ್ರೆ ಪುಣ್ಯ ಬರುತ್ತೆ, ಇಲ್ಲ ಪಾಪನೇ ಬರೋದು, ಅರ್ಥ ಆಯ್ತಾ? ಆ ಒಂದು ಆ್ಯಂಗಲಲ್ಲಿ ನೋಡ್ಬೇಕು ಯಾವಾಗ. ಅಂದರೆ ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಒಟ್ಟಿನ ಮೇಲೆ ಏನಾಗಬೇಕಾದ್ರೆ ಪಾಠ ಪ್ರವಚನ ಏನೇ ಆಗಿರಲಿ, ಏನಿರಬೇಕಲ್ಲಿ ವಿಷ್ಣು ಸರ್ವೋತ್ತಮದ ಎಲ್ಲೂ ಧಕ್ಕೆ ಬರಬಾರ್ದು, ತಾರತಮ್ಯಕ್ಕೆ ಧಕ್ಕೆ ಬರಬಾರ್ದು, ಜೀವತ್ರೈವಿಧ್ಯ ಧಕ್ಕೆ ಬರಬಾರ್ದು. ಬೇಸಿಕ್ ಪ್ರಿನ್ಸಿಪಲ್ಸು. ವಿರೋಧ ಬಂತು ಅಂದರೆ ಹೊರಟು. ಇಲ್ಲ ಕಾವ್ಯ ಅಂತ ಬರಿತೀವಿ ಅಂದರೆ ಹೋಯ್ತು. ನೀವು ಕಾವ್ಯ ಬರೀತೀವಿ ಅವ್ರು ತಲೆ ಕೆಡಿಸ್ತಿರೋ ಅಂತ ಆಗ್ತದೆ, ತಿಳಿತಾ? ಇವತ್ತು ಆ ಕೆಟ್ಟ ಪದ್ಧತಿ ಬಂದ್ಬಿಟ್ಟಿದೆ. ಇದ್ದಕ್ಕಿದ್ದ ಬರೆದ್ರೆ ನಮ್ದೇನು ಕಾಂಟ್ರಿಬ್ಯೂಷನ್ ಕೊಟ್ಟಾಗಲಿಲ್ಲ, ಸೊ ಸುಳ್ಳು ಬರೆದ್ರೆ ಕಾಂಟ್ರಿಬ್ಯೂಷನ್ ಅಂತ ಭಾವನೆ ಬರಬಾರ್ದು, ತಿಳಿತಾ? ರುಕ್ಮಿಣಿ ಶಿವಜಯ ನೋಡ್ರಿ, ಮಧ್ವ ವಿಜಯ ಓದಿ, ಮಣಿಮಂಜರಿ ಓದಿ, ಒಳ್ಳೆ ಮಣಿಮಂಜರಿ ಅಂತೂ ಸಣ್ಣ ಚಿಕ್ಕ ಇರೋದು, ಗೊತ್ತಾಯ್ತಾ? ಸಿಂಪಲ್, ಭಾಳ ಸಣ್ಣ ಸಣ್ಣ ಪದಗಳು, ಬಿಗಿನರ್ಸಿ ಬರೆದಿರೋದು. ಎಲ್ಲೂ ಕಾಂಪ್ರಮೈಸ್ ಮಾಡ್ಕೊಬೇಡ, ತತ್ವ ಹಾಗೆ ಇರ್ಬೇಕಂತ ಹೇಳಿದ್. ಏನಿರ್ಬೇಕು ಅದರಲ್ಲಿ? ಏಲಕ್ಕಿ ಗೋಡಂಬಿ ಹಾಕೋದು ಅಂತ ಹೇಳಿದರೆ ಏನೋ ಸೇರಿಸ್ಬಿಡೋದಲ್ಲ, ಮತ್ತೆ
ಅಲ್ಲಿ ಏನಕ್ಕೆ ಏನವೆಲ್ಲ ಅವೆಲ್ಲ ಎಲ್ಲೋ ಏನವೆಲ್ಲ ಸರಿಯಾಗಿ ಹೊಂದುತ್ತೆ ಅಂದು ಸೇರಿಸ್ಕೋಬೇಕು. ಅದು ಬಿಟ್ಬಿಟ್ಟು ಇನ್ಕಂಪ್ಯಾಟಿಬಲ್ ಸೇರಿಸ್ಬಾರ್ದು. ಕಂಪ್ಯಾಟಿಬಲ್ ಆಗಿ ಸೇರಿಸ್ಬೇಕೆ ಹೊರತು ಬೇರೆ ಇವಾಗ ಶ್ರವಣ ಹಾಗೆ ಮಾಡಿದ್ರು ಒಳ್ಳೆ ಕಾವ್ಯ ಆಯ್ತು ಆಯ್ತಾ. ಅದ್ರ ಓದಿದ್ರೆ ಅದು ಓದೋದೇ ಇಲ್ಲ ಫಸ್ಟ್, ಅದೇ ಸಮಸ್ಯೆ ಆಗಿರೋದು. ಓದೋದು ಬೇರೆ ಬೇರೆ ವಿಷಯ ಓದಿದಾಗ ಯಾರು ಉಪನಿಷತ್ತು ಓದ್ ನಮ್ಮಲ್ಲಿ ಇವತ್ತಿಗೂ ಓದಲ್ಲ. ಕುಮಾರಸ್ವಾಮಿ ಓದಷ್ಟು ನಾವು ಇದನ್ನು ಓದಲ್ಲ. ಆ ಥರ ಓದೋ ಪದ್ಧತಿನೇ ಕೆಟ್ಟೋಗ್ಬಿಟ್ಟು ತರ್ಕಶಾಸ್ತ್ರ ಓದಷ್ಟು ನಾವು ನಿಜವಾದ ಸುಧಾ ಓದಲ್ಲ. ಸರುಗೋಲ ಅಂತೂ ಓದೋದೇ ಇಲ್ಲ, ಆ ಸ್ಥಿತಿ ಬಂದಿದೆ. ಅದರಿಂದ ಕ್ವಾಲಿಟಿ ಹೋಗ್ಬಿಡುತ್ತೆ ಅದು. ಇದೇ ಅರ್ಥ ಅದಕ್ಕೆ ಇದಕ್ಕೆ ವ್ಯಾಖ್ಯಾನ ಇದ್ದಾಗೆ ಮತ್ತೆ ಕುಣೀಶ ವಿಜಯದ ಕೆಲವು ವಾಕ್ಯಗಳೆಲ್ಲ ಇದಕ್ಕೆ ವ್ಯಾಖ್ಯಾನ, ಆತ್ಮನಿರ್ಣಯಕ್ಕೆ ಶ್ಲೋಕರೂಪ ವ್ಯಾಖ್ಯಾನ, ಅದು ಕಾವ್ಯರೂಪ ವ್ಯಾಖ್ಯಾನ. ಈ ಸರ್ತಿ ಇದರ ಸೇರಿಸಿದೆ. ಅದನ್ನು ಈ ಸರ್ತಿ ಮಾಡಬೇಕಾದ್ರೆ ಎಲ್ಲ ಕಡೆ ಎಲ್ಲ ಇಂಪಾರ್ಟೆಂಟ್ ಜಾಗ ಬಂದಾಗ ಕುಣೀಶ ಇದೆಲ್ಲ ಸೇರಿಸಿದೆ. ಅದರಿಂದ ಏನಾಗುತ್ತೆ, ಸತ್ಯನ ಸತ್ಯವಾಗೇ ಹೇಳಬೇಕು, ಆಕರ್ಷಕವಾಗಿ ಹೇಳಿರೋ ತಪ್ಪಲ್ಲ. ಸುಳ್ಳು ಮಾಡ್ತೇವೆ ಅಂದ್ರೆ ಕೆಡಿಸೋಕ್ಕೋಸ್ಕರ ನೀವು ಸುಳ್ಳು ಹೇಳಕ್ಕೆ ಶುರು ಮಾಡಬಾರ್ದು. ಅದು ಅತಿ ಕೆಟ್ಟ ಪ್ರವೃತ್ತಿ. ಯಾವ ಕಾವ್ಯ ಲಕ್ಷಣಕಾರರು ಅದನ್ನ ಹೇಳಲಿಲ್ಲ. ಸುಳ್ಳು ಹೇಳ್ರಿ ಒಳ್ಳೆ ಕಾವ್ಯತೆ ಯಾರು ಹೇಳಲಿಲ್ಲ. ಅನ್ಫಾರ್ಚುನೇಟ್ಲಿ ಬರೆಯೋರೆಲ್ಲ ಸುಳ್ಳು ಬರೀತಾರೆ, ಅದು ಆಶ್ಚರ್ಯ. ಅದು ಹೇಳಿ ಕವಿಗಳು ಯಾರು ಹೇಳಿಲ್ಲ. ಸರಿಯಾಗಿ ಬರೀರಿ, ಚೆನ್ನಾಗಿ ಬರೀರಿ ಅಷ್ಟೇ ಹೇಳ್ತಾರೆ ಹೊರತು ಸುಳ್ಳು ಬರೀರಿ ಅಂತ ಅವ್ರು ಯಾವಾಗಲೂ ಹೇಳಿಲ್ಲ. ಆದರೆ ಸುಳ್ಳು ಬರೀ ಅಭ್ಯಾಸ ಬಿಟ್ಟಿಲ್ಲ. ಇವತ್ತು ಯಾವ ಕಾವ್ಯ ಎಕ್ಸೆಪ್ಷನ್ ಅಲ್ಲ. ಅದಕ್ಕೆ ಹೆಚ್ಚು ಸುಳ್ಳು ಎಷ್ಟು ಕಡಿಮೆ ಕ್ವಾಂಟಿಟಿ ವೇರಿ ಆಗ್ಬೋದೇ ಹೊರತು ಇದೆ ರುಕ್ಮಿಣಿ ಶಿವಜಿಯಾಗಿ ಅಂತ ಕೆಲಸ ಮಾಡಲಿಲ್ಲ. ಶುದ್ಧವಾದ ಕಾವ್ಯಗಳು. ಊಚು ಪರಂ ಪುರುಷಮೇನ ಅನಂತ ಶಕ್ತಿಂ ಸೂಕ್ತೇನ ತೇಬ್ಜಜ ಮುಖ ಅಪಿ ಪೌರುಷೇಣ ಸ್ತುತ್ವಾಧರ ಅಸುರವರಾಕ್ರಮಣಾತ್ ಪರೇಶ ಖಿನ್ನಾ ಹಿ ಅತೋ ಅತಿ ವಿಮುಖಾಸ್ತವತೆ ಅತಿ ಪಾಪಾಹ. ಊಚು ಪರಂ ಪುರುಷಂ ಏನಂ ಅನಂತ ಶಕ್ತಿಂ ಸೂಕ್ತೇನ ತೇ ಅಬ್ಜಜ ಮುಖಾಃ ಅಪಿ ಪೌರುಷೇಣ ಸ್ತುತ್ವಾ ಧರ ಅಸುರವರಾಕ್ರಮಣಾತ್ ಪರೇಶ ಖಿನ್ನಾ ಹಿ ಅತೋ ಅತಿ ವಿಮುಖಾಃ ತವ ತೇ ಅತಿ ಪಾಪಾಃ. ಎಷ್ಟು ಪದ ಉಪಯೋಗಿಸಿದ್ದಾರೆ. ಊಚುಹು ಪರಂ ಪುರುಷಂ ಏನಂ, ಏನಂ ಪರಮ ಪುರುಷಂ ಊಚುಹು, ಪರಮಪುರುಷ ಹತ್ರ ಬೇಡಿಕೊಂಡ್ರು. ಅದು ಹೇಗೆ? ಅನಂತ ಶಕ್ತಿ, ದೇವರ ಶಕ್ತಿ, ದೇವ್ರನ್ನ ಯಾತಕ್ಕೆ ಪ್ರಾರ್ಥನೆ? ಅನಂತ ಶಕ್ತಿ. ದೈತ್ರ ಶಕ್ತಿ ದೇವ್ರ ಮುಂದೆ ಏನದು? ಆಲ್ಮೋಸ್ಟ್ ಜೀರೋ ಇದ್ದಾಗೆ. ಅದು ಅಂಥ ದೇವ್ರನ್ನ ಆಶ್ರಯಿಸ್ತಾ ಇದ್ದಾರೆ. ಅನಂತ ಶಕ್ತಿ ಸೂಕ್ತೇನತೆ ಅಬ್ಜಜ ಮುಖಾಹ ಅಪಿ ಪೌರುಷೇಣ. ಪುರುಷ ಸೂಕ್ತ ಹೇಳ್ಕೊಂಡು ಮಾಡಿದ್ರು ಅಂತ ಹೇಳ್ತಾರೆ. ಅದನ್ನು ಆದರೆ ಹಾಗೆ ಬರೀತಾರೆ ಪುರುಷ ಸೂಕ್ತ ಹೇಳ್ಕೊಂಡೇ ಮಾಡಿದರು. ಮತ್ತು ಆ ಪುರುಷ ಸೂಕ್ತ ಅತ್ಯಂತ ಪ್ರಿಯ ದೇವರಿಗೆ. ಎಕ್ಸ್ಕ್ಲೂಸಿವ್ಲಿ ದೇವರನ್ನ ಹೇಳ್ತಕ್ಕಂಥ ಸೂಕ್ತಗಳೆಲ್ಲ ಸೇರಿದೆ. ಸೂಕ್ತ ಅಭಿಷೇಕಕ್ಕೆ ನೀವು ಏನು ಸಮಸ್ತ ವೇದ ಹೇಳಿ ಪುರುಷ ಸೂಕ್ತ ಬಿಟ್ಟರೆ ಹೋಯ್ತು. ಪುರುಷ ಸೂಕ್ತ ಹೇಳಲೇಬೇಕು, ಗೊತ್ತಾಯ್ತಾ? ಅಪೂರ್ವವಾದದ್ದು. ನೈವೇದ್ಯ ಕೆಲವು ಮಂತ್ರ ಫಿಕ್ಸ್ ಆಗಬೇಡ, ಆ ಕಾಲಕ್ಕೆ ಅದನ್ನೇ ಹೇಳಬೇಕು. ಪುರುಷ ಸೂಕ್ತ ಬಿಟ್ಟು ಇನ್ನೇನು ಹೇಳಿದ್ರು ಅದಕ್ಕೆ ಅಭಿಷೇಕ ಅಂತ ಆಗೋದು, ತೀರ್ಥ ಅಂತ ಆಗೋದಿಲ್ಲ, ಹೇಳಲೇಬೇಕು. ಆ ದೃಷ್ಟಿಯಲ್ಲಿ ಪುರುಷ ಸೂಕ್ತಕ್ಕೆ ಭಾರಿ ಮಹತ್ವ ಇದೆ. ಸ್ತುತ್ವಾ ಧರ ಅಸುರ ವರಾಕ್ರಮ. ಇಲ್ಲಿ ಸಮಸ್ಯೆ ಅಂದರೆ ಸ್ವಾರಸ್ಯ ಇದೆ. ಎಲ್ಲ ದೇವತೆಗಳು ಪುರುಷ ಸೂಕ್ತ ಹೇಳ್ತಾರೆ ಅಂದರೆ ಅದರಿಂದ ಅವ್ರು ಪ್ರತಿಪಾದ್ಯರಲ್ಲ ಅಂತ ಅರ್ಥ ಆಯ್ತಾ? ಈಗ ಎಲ್ಲ ಕ್ಯಾಂಡಿಡೇಟ್ಸ್ ಬ್ರಹ್ಮಾದಿಗಳು ಎಲ್ಲರೂ ಪುರುಷ ಸೂಕ್ತ ಹೇಳ್ತಿರ್ಬೇಕಾದ್ರೆ, ಸ್ತೋತ್ರ ಮಾಡಿ ಹೇಳ್ತಿರ್ಬೇಕಾದ್ರೆ ತಮಗೆ ಅಪ್ಲಿಕಬಲ್ ಯಾಕೆ ಹೇಳ್ತಾರೆ ಅವರು? ಸೊ ಯಾರಿಗೆ ಅಪ್ಲಿಕಬಲ್ ಅದೀಗ? ಬ್ರಹ್ಮಾದಿ ಎಲ್ಲ ದೇವತೆಗಳಿಂದನೂ ಶ್ರೇಷ್ಠನಾದ ನಾರಾಯಣ ಪುರುಷ ಅವನೇನೆ. ಅದರಿಂದ ವಿಶೇಷ ಯಾಕೆ ಹೇಳಿದ್ರು ಅಂದರೆ ಯಾರ್ಯಾರು ಬಂದಿದ್ರಿ ಈಗ ಇಷ್ಟು ಜನ ಪುರುಷ ಸೂಕ್ತ ಅವರ ಪ್ರತಿಪಾದನೆ ಮಾಡಿದಾಗ ಹೇಳ್ತಿದ್ದಿಲ್ಲ. ಅದನ್ನ ಇಂದ್ರ ಸೂಕ್ತದಿಂದ ಹೇಳಿಲ್ಲ. ಅದು ವಿಷ್ಣು ಪ್ರೇರಣೆ ಸ್ವಲ್ಪ ಆಂಬಿಗಿಟಿ ಬರೋದು. ನಾವು ಬೇರೆ ಬರಲಿಲ್ಲ. ಕಸ್ಮೈ ದೇವ ವಿಷ ಹಿರಣ್ಯಗರ್ಭ ಸೂಕ್ತ ಹೇಳಲಿಲ್ಲ, ಪುರುಷ ಸೂಕ್ತನೇ ಹೇಳಿದರು. ಎಕ್ಸ್ಕ್ಲೂಸಿವ್ ಸೂಕ್ತ ಎಲ್ಲ ದೇವತೆಗಳು ಹೇಳಿದರು. ಅದು ಎಲ್ಲ ದೇವತೆ ಋಷಿಗಳು ಆ ಲೆಕ್ಕದಲ್ಲಿ ಬ್ರಹ್ಮದೇವರಿಂದ ಹಿಡಿದು ಬಿಟ್ಟು. ಈ ದೃಷ್ಟಿಯಿಂದ ಅದು ಪ್ರತಿಯೊಂದು ವರ್ಡಿಂಗ್ಸು ಅಷ್ಟು ಇಂಪಾರ್ಟೆಂಟ್ ಹೇಳ್ತಾರೆ ಆಚಾರ್ಯ ಭಾಷೆದಲ್ಲಿ ಹೇಳ್ತಾರೆ. ತಸ್ಮಿನ್ ಕಾಲೇ ಮಹಾರಾಜ ರಾಮಯೇವ ಅಭವತ್. ಆಗಿನ ಕಾಲಕ್ಕೆ ರಾಜ ರಾಮ ರಾಮ, ಎಲ್ಲರೂ ಬಾಯಲ್ಲಿ ರಾಮ ರಾಮ. ಯಾರನ್ನ ಕೇಳಿದ್ರೆ ರಾಮ. ಇವತ್ತು ರಾಮರಾಜ್ಯ ಅಂತ ಹೇಗೆ ನೆನಪಾಗಿದೆಯೋ, ರಾಜ ಅಂದರೆ ರಾಮ. ಆ ರೀತಿ ಆಗಿಬಿಟ್ಟು. ಹೇಗೆ ಅಂದರೆ ಯಥಾಹಿ ಪೌರುಷಂ ಸೂಕ್ತಂ ವಿಷ್ಣೋರೇವಾಭಿದಾಯಕಂ. ದೃಷ್ಟಾಂತ ಕೊಡ್ತಾರೆ. ವಿಷ್ಣು ಸೂಕ್ತ ವಿಷ್ಣುವನ್ನು ಮಾತ್ರ ಹಾಗೆ ಹೇಳುತ್ತಾ, ಹಾಗೆ ಅವರೆಲ್ಲ ದೇವರ ರಾಮನನ್ನೇ ರಾಜ ಅಂತ ಹೇಳ್ತಾ ಇದ್ರು. ಒಳ್ಳೆ ದೃಷ್ಟಾಂತ. ಎರಡು ಸರ್ತ ಆಚಾರ ಉಪಯೋಗಿಸ್ತಾರೆ, ಮಾತ್ರ ಪುರಾಣದ ವಾಕ್ಯ ಕೋಟ್ ಮಾಡ್ತಾರೆ. ಆದ್ದರಿಂದ ಪುರುಷ ಸೂಕ್ತಕ್ಕೆ ಎಷ್ಟು ಮಹತ್ವ ಇದೆ ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಪುರುಷ ಸೂಕ್ತ ಹೇಳ್ತಿರ್ತಾನೆ, ಮಹತ್ವ ಗೊತ್ತಿಲ್ಲ ಅವನಿಗೆ. ಹೇಳಿದ್ರೆ ವಜ್ರ ಇಟ್ಕೊಂಡಿದ್ದಾರೆ, ಗಾಜು ಅಂತ ತಿಳ್ಕೊಂಡಿದ್ದಾರೆ ಅಂತ ಆ ಥರ ಆಗುತ್ತೆ. ಮಹತ್ವ ಗೊತ್ತಿರಬೇಕು. ಯಾಕಂದರೆ ಎಲ್ಲೆಲ್ಲೋ ಒಂದು ವಿಷಯ ಹೇಳ್ಬಿಡ್ತಾರೆ, ಸರಿಯಾಗಿ ತಿಳ್ಕೊಂಡಿರ್ಬೇಕಲ್ಲ. ಅವಾಗ ಅವರು ಎಷ್ಟು ಅನುಗ್ರಹ ಮಾಡಿದ್ದಾರೆ ತಿಳಿಯುತ್ತೆ. ಸ್ತುತ್ವಾಧರ ಅದನ್ನ ಕೇಳಿಬಿಟ್ಟು ಸ್ತೋತ್ರ ಮಾಡಿಬಿಟ್ಟು, ಧರ ಅಸುರ ವರ ಆಕ್ರಮಣಾತ್ ಪರೇಶ ಸ್ತೋತ್ರ ಮಾಡಿದ ಮೇಲೆ ಆಗ ತಮ್ಮ ಅಹವಾಲ ಹೇಳ್ಕೊತಾರೆ. ಅಸುರ ವರಾತ್ ಏನಾಗಿದೆ ಈಗ? ಅಸುರ ವರಾಕ್ರಮಣಾತ್ ಧರ ಖಿನ್ನ. ಅಸುರ ವರರು
ಅಸುರರಲ್ಲಿ ಶ್ರೇಷ್ಠರು, ಶ್ರೇಷ್ಠ ದೈತ್ಯರುಗಳು. ಅವರ ಆಕ್ರಮಣದಿಂದಾಗಿ ಹೇ ಪರೇಶ ನಾರಾಯಣ ಖಿನ್ನ, ಯಾರು ಧರಾ ಖಿನ್ನ, ಧರ ಬಂದಿದ್ದಾಳೆ. ಅಥೋ ಅತಿ ವಿಮುಖಾ ತವ ತೇ ಅತಿ ಪಾಪ, ಅವರೆಲ್ಲ ಎಂಥವ್ರು ಅವರು? ಅತಿ ವಿಮುಖಾ ತವತೆ ಅತಿ ಪಾಪ, ಅವರೆಲ್ಲ ನಿನಗೆ ಅತ್ಯಂತ ವಿಮುಖರಾದವರು, ಭಾರಿ ಪಾಪಿಗಳು. ಅಂಥವರ ಆಕ್ರಮಣದಿಂದ ಹುವಿ ನೋವಾಗಿದೆ. ಕೆಲವರು ಬರ ನಿನ್ನಿಂದನೇ ಸಾಯ್ಬೇಕು, ಅವರು ಬೇರೆ ದಾರಿ ಏನಿಲ್ಲ. ಆದ್ದರಿಂದ ನಾವ್ಯಾರು ಏನೂ ಮಾಡೋಂಗಿಲ್ಲ, ಅದಕ್ಕೆ ನೀನೇ ಬರಬೇಕು. ಎಲ್ಲಿ ಮಾಡಕ್ಕೆ ಬಂದರೂ ಮಾಡಬಾರ್ದು, ಸಂಕಲ್ಪ ಮಾಡಿ ಸೈನ್ ತಾನು ಮಾಡಕ್ಕೆ ಬಂದು ಮಾಡಿಬಿಟ್ಟು ಆಫೀಸರ್ ರಜೆ ಅಂತ ನಾನು ಸೈನ್ ಮಾಡಿಬಿಟ್ಟ, ಭಾರಿ ತಪ್ಪು. ಸೈನ್ ಮಾಡಕ್ಕೆ ಬರಲ್ಲ ಇವನಿಗೆ. ಅಲ್ಲ, ಆ ಜಾಗದಲ್ಲಿ ಯಾರು ಸೈನ್ ಮಾಡಬೇಕು? ಅವರೇ, ಬೇರೆ ಕಡೆ ಅಲ್ಲಿ ಆ ಜಾಗ ಅವರೇ ಮಾಡಬೇಕು. ಸೊ ನಿನ್ನ ಸಂಕಲ್ಪ ನೀನೇ ಕೊಲ್ಲಬೇಕಲ್ವ, ನೀನೇ ಬರಬೇಕಲ್ಲ. ತತ್ ದುಸ್ಸಂಗತಿರ್ಭವತಿ ಭಾರವದೇವ ದೇವ, ಈ ಮಾತನ್ನು ಇಟ್ಕೊಂಡೆ ಎಕ್ಸ್ಪ್ಲೇನ್ ಮಾಡಿ, ಗೊತ್ತಾಯ್ತಾ? ತಥಾ ಹಿ ಲೋಕೆ ಪತಿನಿಂದಕೇಭ್ಯ ಪತಿವ್ರತಾನಾಂ ಅಪರಃ ಭಾರ. ಮನೆಗೆ ಹೋದ, ಯಜಮಾನರು ಮನೇಲಿರಲಿಲ್ಲ, ಹೆಂಡತಿ ಇದ್ಲು ಪಾಪ, ಆತಿಥ್ಯ ಮಾಡಿದ್ಲು, ಬೇಕಾಷ್ಟು ಅಡಿಗೆಗಳು ಬಡಿಸಿ ಆಯಿತು. ಬರೀಗಂದ, ನೋಡಮ್ಮ ಎದ್ದು ಲಕ್ಷ್ಮ, ನೀವು ಎಷ್ಟು ಯೋಗಿಗಳು, ನೀವು ಗಂಡ ಇದ್ದಾರ ಯೋಗ್ಯ ಅಂದ್ಬಿಟ್ರೆ ಎಷ್ಟು ಬರುತ್ತೆ ಅವಳಿಗೆ. ಯಾರಿಗೆ? ಪತಿವ್ರತ ಸ್ತ್ರೀಗೆ. ಉಳಿದವರಾದರೆ ಬಿಡಿ ನನಗೆ ನೀವು ಅಂದ್ಕೊಂಡಿರ್ತಾರೆ, ನನಗೊಬ್ಬೊಬ್ಬರ ಸಪೋರ್ಟ್ ಸಿಕ್ಕರಲ್ಲ, ಆ ಥರ ಅನ್ನೋದಿಲ್ಲ. ಪತಿವ್ರತ ಸ್ತ್ರೀಗೆ ಏನು ಮಾಡ್ತಾಳೆ ಅವಳು? ಮೊದಲೆದ್ದಳು ಊಟ ಎದ್ದೇಳು, ನನ್ನ ಊಟ ಮಾಡಿ ಅವರನ್ನ ಅದು ತಿಂದು ಅವ್ರನ್ನೇ ಬೈತೀಯ, ಕೆಟ್ಟ ಊಟ. ಇದೆಲ್ಲ ಇದು ಯಾರನ್ನ ತಯಾರು ಮಾಡಿ ದೇವ್ರು ಕೊಡೋ ಅನ್ನ ಇದೆಲ್ಲ ಕೂಡ, ಹೊತ್ತಾನೆ. ಮಳೆ ಬೆಳೆ ಕೊಡೋದು ಯಾರು? ಇದ್ರ ಮಳೆ ಇಲ್ಲ ಅಂತ ಯಾರು ಗೋಳಾಡ್ತಿದ್ರು? ನಾವೇ ಮಾಡ್ಕೊಳ್ಳೋದಾಗಿದ್ರೆ ಮಳೆ ಇಲ್ಲ ಬೆಳೆ ಯಾರೂ ಗೋಳಾಡ್ತಿರ್ಲಿಲ್ಲ. ನಮ್ಮ ಕೈಲಿಲ್ಲ, ಅದಕ್ಕೆ ಗೋಳಾಡ್ತಿರೋದು. ಅಂದಮೇಲೆ ದೇವರು ಸ್ವತಃ ಅಷ್ಟು ಗೊತ್ತಾಗಲ್ಲ ಇವತ್ತು ದೇವರಿದ್ದಾರೆ ಅಂತ ಹೇಳೋದಕ್ಕೆ. ಅದಕ್ಕೇನೆ ಅವರೆಲ್ಲ ನನ್ನ ಅತಿ ವಿಮುಖರು. ಭೂದೇವಿ ಪರಮಾತ್ಮನ ಪತ್ನಿ, ಭೂ ವರಾಹ, ಭೂಪತಿ, ಗೊತ್ತಾಯ್ತಾ? ಸೊ ದೇವರು ಬೇದ ಗಂಡನ ಬೇದಾಗಲಿಲ್ಲ, ಎಷ್ಟು ಕರೆಕ್ಟಾಗಿ ಮ್ಯಾಚ್ ಮಾಡ್ತಾರೆ. ತಥಾ ಹಿ ಲೋಕೆ ಪತಿನಿಂದಕೇಭ್ಯ ಪತಿವ್ರತಾನಾಂ ಅಪರಃ ಕ್ವಭಾರಃ, ಅದನ್ನು ಹೇಳಿ. ಅದಕ್ಕಿಂತ ದೊಡ್ಡ ಭಾರ ಇಲ್ಲ. ಮತ್ತೆ ಬರೀ ಭಾರ ಅಲ್ಲ, ಎಂಥ ಭಾರ ಅದು? ತಂದೆ ತಾಯಿನ ಬೈದರೂ ಸಹಿಸ್ಕೋಬಹುದು, ಯಾರು ಸಹಿಸ್ಕೊಳ್ಳೋದಿಲ್ಲ ಪತಿವ್ರತ ಸ್ತ್ರೀ. ಗಂಡ ಬೈದರೂ ಸಹಿಸ್ಕೊಳ್ಳೋದು, ತಂದೆ ತಾಯಿ ಬೈದರೂ ಸಹಿಸ್ಕೊಳ್ಳುತ್ತೆ. ಆದ್ರೆ ಎಲ್ಲರೂ ತಾರತಮ್ಯ ಇದೆ. ಮತ್ತೆ ಈಗ ಯಾರಿಗೆ ಹೆಚ್ಚು ಈಗ ಯಾರ ಮೇಲೆ ಹೆಚ್ಚು ಡಿಪೆಂಡ್ ಆಗಿರೋದು? ಈಗ ಗಂಡನ ಮೇಲೆ. ಆದ್ದರಿಂದ ಪತಿಗೆ ಪತಿನೇ ಅತ್ಯಂತ ಪೂಜ್ಯ, ಸತಿಗೆ ಅವನ್ನೇ ಬೈದರೆ ಆ ರೀತಿಯಾಗಿದೆ. ತೇ ಅತಿ ಪಾಪಾಹ, ಅತಿ ಪಾಪರು, ಅತಿ ವಿಮುಖಾಹ, ಅತಿ ಪಾಪಾಹ. ದೇವರನ್ನು ಯಾತಕ್ಕೆ ಬೈಬಾರದು ಅನ್ನೋದಕ್ಕೆ ಕಾರಣ ಕೊಟ್ರಿ. ಈಶಾವಾಸ್ಯಮಿದಂ ಸರ್ವಂ ತೇನ ತ್ಯಕ್ತೇನ ಭುಂಜೀತಾಹ ಅಂತ ದೇವರು ಬೈಯೋದ ಅಂತ ಕೇಳ್ತಾರೆ. ದುಸ್ಸಂಗತಿರ್ಭವತಿ ಭಾರವದೇವ ದೇವ ನಿತ್ಯಂ ಸತಾಮಪಿ ಹಿನಃ ಶೃಣು ವಾಕ್ಯಮೀಶ ಪೂರ್ವಂ ಹತಾತಿಥಿ ಸುತಾ ಭವತಾರಣೇಶು ಅಸ್ಮತ್ ಪ್ರಿಯಾರ್ಥ ಮಧುನಾ ಭುವಿ ತೇಭಿಜಾತಾಃ. ದುಸ್ಸಂಗತಿ ಭವತಿ ಭಾರವತ್ತೇವ ದೇವ. ಇದು ಕೊಟೇಶನ್. ದುಸ್ಸಂಗತಿ, ಸಂಗತಿ ಅಂದರೆ ಸಹವಾಸ, ಕೆಟ್ಟವರ ಸಹವಾಸ. ಭಾರವದೇವ, ಭಾರನೇ ಆಗುತ್ತೆ. ಕೆಟ್ಟವರ ಇದು ಎಂಥದ್ದು ಸಂಗತಿ? ನಾವು ಕೆಟ್ಟವರಾದರೆ ಅಲ್ಲ, ಕೆಟ್ಟವ್ರ ಜೊತೆಗಿದ್ರೆ ಏನಾಗುತ್ತೆ ನಮಗೆ? ಅದು ದೊಡ್ಡ ಭಾರ. ಅದು ಬಸ್ ಸ್ಪೋಕರ್ ಕೂತ್ಬಿಟ್ಟಿರ್ತಾರೆ ಬಸ್ನಲ್ಲಿ, ಒದ್ದ ಕೇಳಿದಷ್ಟು ಇನ್ನೂ ಜೋರು ನೋಡ್ತಾನೆ, ಹೀಗೆ ಹೊಡ್ಕೊಂಡ್ಬಿಟ್ಟಿರ್ತಾರೆ ಪಾಪ, ಈಗ ಹೊದ್ಕೊಂಡು. ಯಾಕೆ ಬೈಯಾಗಿಲ್ಲ, ಇದು ಮಾಡಾಗಿಲ್ಲ, ಸಹಿಸ್ಲಕ್ಕಾಗ್ತಾ ಇಲ್ಲ. ಸದ್ಯ ಅವನು ಹಿಡಿದು ಅದೇ ತಾವೇ ಹೇಳಿದ್ರೆ ಪೀಡೆ ಹೋಯ್ತು ಅಂತ ಬರ್ತಾರೆ. ಅದಕ್ಕೆ ಆ ಭಾರ ಒಳ್ಳೆಯವನು ಕೂತರಾಗ ಅನ್ಸೋದಿಲ್ಲ. ರೇಣು ಪೂರ್ವಂ ಹತ ದಿತಿ ಸುತಾಹ ಭವತಾರಣೇಶು. ಅದಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಎಷ್ಟು ಇದು ಒಂದೇ ಸಲ ಉಪಕಾರ ಮಾಡ್ತಿರೋ ನಿನಗೆ, ಅನಂತ ಕಾಲದಿಂದ ಮಾಡ್ತಾನೆ ಇದೆಯಾ. ಹಿಂದೆ ಎಷ್ಟೋ ಹಸರನ್ನು ಕೊಂದಾಕ್ಬಿಟ್ಟಿದೆಯಾ. ಯಾತಕ್ಕೆ? ಅಸ್ಮತ್ ಪ್ರಿಯಾರ್ಥಂ, ನಮಗೆ ಒಳ್ಳೇದಾಗಲಿ ಅಂತೇಳಿ ಮಾಡಿದ್ದೀಯಾ. ಅಧುನಾ ಭುವಿತೇಭಿಜಾತಾಹ, ಇನ್ನೂ ಆಗಿ ಹಿಂದೆ ಕೊಂದವ್ರು ಇದ್ದಾರಲ್ಲ, ನೀನು ಕೊಂದಿದ್ದೀಯಲ್ಲ, ಭಾರಿ ಖುಷಿ ಆಯ್ತು ನಮಗೆ. ಈಗ ಇಲ್ಲಿ ಹುಟ್ಬಿಟ್ಟಿದ್ದಾರೆ ಬಂದವ್ರೀಗ, ಅದೇ ಕಳ್ಳ ಇಲ್ಲಿ ಸೇರ್ಕೊಂಡ ಅಂತ ಹೇಳ್ತಾರಲ್ಲ ಹಾಗೆ. ಆದ್ದರಿಂದ ಹಿಂದೆ ನೀನು ಕೊಂದವ್ರಿಗೆ ನೀನೇನು ಕೊಲ್ಬೇಕು ಮತ್ತೆ. ಈಗ ತೇ ಅಭಿಜಾತಾಹ, ಒಂದು ಇಂಟ್ರಡಕ್ಷನ್ ತೊಗೊಂಡಿದ್ದಕ್ಕೆ. ನಿನ್ನಿಂದ ಕೊಲ್ಲಲ್ಪಟ್ಟಂತಹ, ನಮ್ಮ ಪ್ರೀತಿಗೋಸ್ಕರ ನಿನ್ನಿಂದ ಕೊಲ್ಲಲ್ಪಟ್ಟಂತಹ ರಾಕ್ಷಸರು ಈಗ ಭೂಮಿಯಲ್ಲಿ ಹುಟ್ಟಿದ್ದಾರೆ. ಏನು ಹಿಂದೆ ಯಾರು ಹಿಂದಿನ ಕಥೆ ಏನು ಕೋಟ್ ಮಾಡ್ತಾರೆ. ನಮಗೋಸ್ಕರ ಹಿಂದೆ ಕೊಂದಿದ್ದೀಯಲ್ಲ ಅಂತ ಕೇಳಿದರೆ, ಹಿಂದೇನಾಗಿತ್ತು, ಯಾಕೆ ಕೊಂದಿದ್ದೆ ಎಲ್ಲ ಕಥೆ ಹೇಳ್ತಾರೆ ಹಿಂದಿಂದೆಲ್ಲ ಕೂಡ. ಆ ಲಿಂಕ್ ಇದೆಲ್ಲ ಹೆಚ್ಚಾಗಿ ಬಂದರೆ ಹರಿವಂಶಗಳು ಬರುತ್ತೆ, ಡಿಟೇಲೇ ಬರುತ್ತೆ ಹರಿವಂಶದಲ್ಲಿ. ಭಾಗವತದಲ್ಲಿ 8 ಶ್ಲೋಕ ಬರುತ್ತೆ ಅಷ್ಟೇ. ಹರಿವಂಶ ಅಧ್ಯಾಯಗಟ್ಟಲೆ ಹೇಳ್ತಾರೆ, ಎಷ್ಟು ದೊಡ್ಡ ಯುದ್ಧ ನಡೀತು, ಹೇಗೆ ನಡೀತು, ಏನೇನಾಯಿತು ಎಲ್ಲ ಅದಿಷ್ಟು ಸಮ್ಮರಿ. ಮುಂದೆ ಬರೋ ಭಾಗ ಬಹುಭಾಗ ಅದು ಸಮ್ಮರಿ. ಅದು ಓದಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ಇವತ್ತು ಅದರಲ್ಲಿ ನಾಳೆ ದಿವಸ ಆ ಯುದ್ಧ ವರ್ಣನೆ, ಯಾರ್ಯಾರು ಕೊಂದ್ರು ಅದೇ ರೀತಿ ಅವ್ರವ್ರಿಗೆ ಬರ್ಬೇಕು. ಮತ್ತೆ ಅದೇ ಬ್ಯಾಚಿಗೆ ಬರಬೇಕು. ಈ ಬ್ಯಾಚ್ ಬಂದಿರೋದ್ರಿಂದ ಕೊಲ್ಲಕ್ಕೆ ಆ ಬ್ಯಾಚೇ ಬರಬೇಕು ಅಂತ ಹೇಳೋದಕ್ಕೆ ಇಷ್ಟು ಇಂಟ್ರೆಸ್ಟ್.